सुमतिभिरनुमेजं शुद्धकाजं सखाजं सुखमजमनपाजं मुक्त्युपाजं विमाजं गृहजमहममेजं भेजमाम्नाजगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ಓಂ. ಈಗ ಮೂರನೇ ಸರ್ಗದಲ್ಲಿ 29ನೇ ಶ್ಲೋಕ. ಜನನ್ಯೋ ಲೂಖಲೆ ಬದ್ಧಃ ಸೋರ್ಜನಾದೌ ಉದಮೂಲಯತ್. ಅದು ಅರ್ಜುನ ಅಲ್ಲ, ಸೋರ್ಜುನ. ನಲಕೂಬರ ಮಣಿಗ್ರೀವೌ ಮೋಚಯಾಮಾಸ ಶಾಪತಃ. ಬರ್ದಿದ್ದಾರೆ ಸರ್. ಯಾವುದು ಲಾಸ್ಟ್ ವರ್ಡ್? ಶಾಸತ ಶಾಪತ ಅಂದಲ್ಲ, ಶಾಪತಃ ಅಲ್ವಾ ಅದು? ಹೌದಪ್ಪ. ಜನನ್ಯ ಉಲೂಖಲೆ ಅಂತ ಅದನ್ನ ಬಿಡಿಸ್ಕೊಳ್ಳೋದು. ಇಲ್ಲಿ ನಲಕೂಬರ ಮಣಿಗ್ರೀವರ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ತಾಯಿ ಯಶೋದೆ ಒರಳ್ಕಲ್ನಲ್ಲಿ ಕಟ್ ಹಾಕಿದ್ದಾಳೆ ಕೃಷ್ಣರನ್ನ. ಒರಳ್ಕಲ್ಲಿಗೆ ಏನಂತ ಕರೀತಾರೆ? ಉಲೂಖಲ. ಉಲೂಖಲದಲ್ಲಿ ಕಟ್ ಹಾಕಿದ್ದಾಳೆ. ಇವನು ಹಾಗೆ ತಳ್ಕೊಂಡ್ ಬಂದ್ಬಿಟ್ಟ. ಹಾಗೆ ಅದನ್ನ ಉಲೂಖಲ ಸಮೇತವಾಗಿ ಕೃಷ್ಣ ಬಂದವನೇ ಕಿತ್ ಹಾಕದ. ಯಾವ್ದನ್ನ ಕಿತ್ ಹಾಕದ? ಅರ್ಜುನವು ಅಂತ ಅರ್ಜುನ ವೃಕ್ಷ. ಎರಡು ಜೋಡಿ ವೃಕ್ಷಗಳೇನಿತ್ತು ಅಂದ್ರೆ ಯಮಳಾರ್ಜುನ ಭಂಜನ ಪ್ರಸಂಗ. ಯಮಳಾರ್ಜುನ ಭಂಜಕ ಅಂತ ಕೃಷ್ಣನ್ ಕರಿತೀವಲ್ಲ. ಯಮಳಾರ್ಜುನ ಅಂದ್ರೆ, ಈ ಯಮಳ ಅಂದ್ರೆ ಅವಳಿ ಜವಳಿ, ಅಂದ್ರೆ ಜೋಡಿ ಜೋಡಿ ಒಟ್ಟಿಗೆ ಇರುವಂತಹ ಎರಡು ಮರ, ದೊಡ್ಡ ಮರ. ಆ ಮರದ ಮಧ್ಯದಲ್ಲಿ ಇವನು ಹೋದ ಕೃಷ್ಣ ಒರಳುಕಲ್ಲಿನ ಸಮೇತ. ಆಗ ಆ ಎರಡು ಮರ ಬಿದ್ದು ಕೂಡ್ಲೆ ಅಲ್ಲಿಬ್ರು ಪ್ರತ್ಯಕ್ಷರಾದ್ರು. ಒಬ್ಬ ನಲಕೂಬರ, ಮತ್ತೊಬ್ಬ ಮಣಿಗ್ರೀವ ಅಂತ ಇಬ್ರ ಹೆಸರು. ನಲಕೂಬರ ಮಣಿಗ್ರೀವು ಶಾಪತಃ ಮೋಚಯ ಮಾಸ. ಅವರಿಗೆ ಬಂದ ಶಾಪದಿಂದ ಬಿಡುಗಡೆಗೊಳಿಸಿದ ದೇವರು ಅಂತ ಇಷ್ಟರ್ಥ. ಇದು ಈ ಪ್ರಸಂಗದಲ್ಲಿ ಬಂದಿತ್ತು. ಇನ್ನು ವ್ಯಾಖ್ಯಾನದಲ್ಲಿ ನೋಡ್ತಾ ಹೋಗೋಣ. ಸಹ ಅಂತ ಬಂತು. ಸಹ ಅಂತಂದ್ರೆ ಯಾರೀ ಕೆಲಸ ಮಾಡಿದ್ದು? ನಮಗ್ ಗೊತ್ತು, ಕೃಷ್ಣನೇ ಮಾಡಿದ್ದು ಅಂತ. ಆದ್ರೆ ಹಿಂದೆ ಯಾರ ಬಗ್ಗೆ ಹೇಳ್ತಾ ಇದಾರೋ ಅದನ್ನ ಸಹ ಅನ್ನೋ ಶಬ್ದ ಏನ್ ತಗೊಳ್ಬೇಕು. ಸಹ ಅಂದ್ರೆ ಅವನು ಅಂತ ಅಷ್ಟೇ ಅರ್ಥ. ಅವನು ಅಂದ್ರೆ ಹಿಂದೆ ಕೃಷ್ಣನ್ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ಹಿಂದಿನ ಶ್ಲೋಕಗಳಲ್ಲೆಲ್ಲ ಆ ಕೃಷ್ಣನೇ ಇಲ್ಲಿ ಸಹ ಅಂತ ತಗೊಳ್ಬೇಕು. ಇದು ಒಂದಾಯ್ತು. ಜನನಿ ಅನ್ನೋ ಶಬ್ದಕ್ಕೆ ಏನರ್ಥ? ಪ್ರಸಿದ್ಧ ನಮಗೆ. ಜನನಿ ಅಂತಂದ್ರೆ ತಾಯಿ ಅಂತ. ಅದನ್ನ ಮಾತ್ರ ಅಂತ ಹಾಕಿದ್ದಾರೆ. ಯಾರದು? ಯಶೋದಾ ದೇವಿ ಅಂತ ಅರ್ಥ ಆಯ್ತು. ಎಲ್ಲಿ ಕಟ್ ಹಾಕಿರೋದು? ಉಲೂಖಲೆ ಬದ್ಧ ಸನ್ ಅಂತ ಹಾಕ್ತಾರೆ. ಈ ಸನ್ ಅಂತೆಲ್ಲ ಶಬ್ದವನ್ನು ಮಧ್ಯಕ್ಕೆ ಹಾಕೊಳ್ಬೇಕು. ಅಂದ್ರೆ ಈ ಒರಳುಕಲ್ಲು ಏನಿದೆ ಅದರಲ್ಲಿ ಬಂಧಿತನಾಗ್ತಾ ಅವನೇನ್ ಮಾಡ್ದ ಅಂದ್ರೆ, ಬಂಧಿತನಾಗಿದ್ದ ಅಂದ್ರೆ ಕಟ್ ಹಾಕಿದ್ರು ಆಮೇಲೆ ಬಿಡಿಸ್ಕೊಂಡ್ ಬಂದ ಅಂತಲ್ಲ. ಕಟ್ ಹಾಕಿಸ್ಕೊಂಡಿದ್ದ ಅಲ್ಲೇ ಹಾಗೆ ಹಾಕಿಸ್ಕೊಂಡವನೇ ಮುಂದೆ ಬರ್ತಾ ಅರ್ಜುನವು ಉದಮೂಲಯತ್. ಅರ್ಜುನವು ಅಂದ್ರೆ ಇಲ್ಲಿ ಎರಡು ವೃಕ್ಷಗಳು ಅಂತ ಅರ್ಥ. ತನ್ನಾಮಕ ವೃಕ್ಷ ವಿಶೇಷ ಅಂತ ಮುಂದಿನ ವ್ಯಾಖ್ಯಾನದಲ್ಲಿ ಬರೀತಾರೆ. ಅರ್ಜುನ ಅಂತ ಹೆಸರಂತೆ ಆ ಮರಗಳಿಗೆ. ಅಂಥ ವೃಕ್ಷದ ಒಂದು ಪ್ರಭೇದ ಏನಿದೆ ಅಂತ ಈ ಅರ್ಜುನ ವೃಕ್ಷಗಳನ್ನ ಉದಮೂಲಯತ್. ಉದಮೂಲಯತ್ ಅಂದ್ರೆ ಬುಡ ಸಮೇತ ಕಿತ್ ಹಾಕದ ಅಂತ ಅರ್ಥ. ಸುಮ್ನೆ ಮೇಲೆ ಹಿಂಗೇನೋ ಕೊಂಬೆ ರೆಂಬೆ ಬಿದ್ದಿದ್ದಲ್ಲ ಹೊರತು
ಉದಮೂಲಯತ್ ಮೂಲ ಸಹಿತವಾಗಿ ಅದನ್ನ ಬೆಳೆಸಿದಾನೆ. ಯಾರವರು? ನಲಕೂಬರ ಮಣಿಗ್ರೀವೌ. ಯಾರಿವರು? ಕುಬೇರ ಸುತೌ, ಕುಬೇರನ ಮಕ್ಕಳು. ಅಂದ್ರೆ ಧನಾಧಿಪತಿ ಯಾರಿದಾನಲ್ಲ, ಆ ಧನಾಧಿಪತಿ ಕುಬೇರನ ಮಕ್ಕಳು. ಅವ್ರಿಗೆ ಶಾಪತಃ ಮೋಚಯಾಮಾಸ. ಯಾರ ಶಾಪ ಬಂದಿತ್ತು? ನಾರದ ಸಂಬಂಧಿನ ಶಾಪ. ನಾರದರು ಶಾಪ ಕೊಟ್ಟಿದ್ರು. ಆ ಶಾಪದಿಂದಾಗಿ ಮೋಚಯ ಮಾಸ ಬಿಡುಗಡೆಗೊಳಿಸಿದಾನೆ. ಇಷ್ಟು ಅಂದ್ರೆ ನಮ್ಗೆ ಹಿಂದಿನ ಕಥೆ ಎಲ್ಲ ನೆನಪಾಗ್ಬೇಕು ನಮ್ಗೆ. ಅವ್ರು ಏನ್ ಮಾಡ್ತಾ ಇದ್ರು ತಪ್ಪು, ಯಾಕೆ ನಾರದರ ಶಾಪ ಕೊಟ್ರು, ಇದನ್ನೆಲ್ಲ ನಾವು ಭಾಗವತದಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತೀವಿ. ಇದು ಬಹಳ ಪ್ರಸಿದ್ಧ ಪ್ರಸಂಗ. ಆದ್ರೆ ಇಲ್ಲಿ ಏನ್ ತುಂಬಿಸ್ಕೊಳ್ಬೇಕು ಅಂದ್ರೆ, ಈ ನಲಕೂಬರ ಮಣಿಗ್ರೀವರನ್ನ ಶಾಪದಿಂದ ಮೋಚನೆಗೊಳಿಸ್ತಾ, ಹೌದು ಯಾರು ಇವ್ರು ನಲಕೂಬರ ಮಣಿಗ್ರೀವರು ಗೊತ್ತಿಲ್ಲ, ಅದಕ್ಕೆ ಕುಬೇರ ಸುತವ್ ಅಂತ ಇಲ್ಲಿ ಪೂರ್ಣೆ ಮಾಡಿದ್ರು. ಆಮೇಲೆ ಶಾಪ ಅಂದ್ರೆ ಯಾರ ಶಾಪ ಗೊತ್ತಿಲ್ಲ, ಆ ನಾರದ ಸಂಬಂಧಿನ ಶಾಪ ಅಂತ ಹಾಕೊಂಡ್ರು. ಇದನ್ನ ನಾವು ಗಮನಿಸ್ಬೇಕಷ್ಟೆ. ಇದಾದ್ಮೇಲೆ ಇನ್ನೊಂದು, ಇಲ್ಲಿ ಮೋಚಯಾಮಾಸ ಅಂತ ಬಿಡುಗಡೆಗೊಳಿಸಿದ ಕೃಷ್ಣ. ವಸ್ತುತಃ ಮುಕ್ತಿ ಅವನೇ ಕೊಟ್ಟಿದ್ದಾನೆ. ಬಿಡುಗಡೆಗೊಳಿಸಿದ್ದೇನು ಅಂದ್ರೆ ಶಾಪದಿಂದ ಬಿಡುಗಡೆಗೊಳಿಸಿದ ಅಂತ ತಾತ್ಪರ್ಯ. ಶಾಪ ಅದು ನಾರದರ್ ಕೊಟ್ಟ ಶಾಪ, ಕೃಷ್ಣ ಕೊಟ್ಟ ಶಾಪ ಅಲ್ಲ. ಅಂದ್ರೆ ಅವ್ರು ಕೊಟ್ಟ ಶಾಪವನ್ನ ಇವನ್ ಬಿಡಿಸಿದ್ದು ಅಷ್ಟೇ. ಇಲ್ಲಾಂದ್ರೆ ನಾರದರೇ ಶಾಪವನ್ನ ಬಿಡಿಸಿದ್ರೆ ಆಗ ಬೇರೆ ಅರ್ಥ ಬರ್ತಾ ಇತ್ತು. ಮೋಚಯಾಮಾಸ ಅಂತ ಬರ್ತಾ ಇರ್ಲಿಲ್ಲ ಆಗ. ಮೋಚಯಾಮಾಸ ಅಂದ್ರೆ ಇದು ನಿಜಂತ ಪ್ರಯೋಗ ಅಂತ ಹೇಳ್ತೀವಿ. ಹೇಗೆ ಅವತ್ತಿನ ದಿವಸ ಬಂತಲ್ಲ, ಅಡುಗೆ ತಾನೇ ಮಾಡಿದ್ರೆ ಪಚತಿ, ಇಲ್ಲ ಇನ್ನೊಬ್ರ ಕೈಯಲ್ಲಿ ಮಾಡಿಸ್ತಾನೆ ಅಂದ್ರೆ ಪಾಚಯಾಮಾಸ, ಪಾಚಯತಿ ಅಂತೆಲ್ಲ ಬಳಸುತ್ತಾರೆ. ಇಲ್ಲಿ ಮೋಚಯಾಮಾಸ ಅಂದ್ರೆ ನಾರದರು ತಮ್ಮ ಶಾಪವನ್ನ ಕೃಷ್ಣನ ಕೈಲಿ ಕಳಿಸಿದ್ರು ಅಂತ ಈ ಅರ್ಥದಲ್ಲಿ ಬರುತ್ತೆ ಅಂತ. ಅವ್ರು ಕೃಷ್ಣ ನಾರದರ ಶಾಪವನ್ನ ಪರಿಹಾರ ಮಾಡಿದ್ದಾರೆ. ಇದೇ ಶ್ಲೋಕದಲ್ಲಿ ಇನ್ನೊಂದು ಪಾಠ ಇದೆ. ಏನಂತ ಅಂದ್ರೆ, ಈ ಮೋಚಯಾಮಾಸ ಶಾಪತಃ ಅಂತ ಎರಡನೇ ಲೈನಲ್ಲಿ ಇದೆಯಲ್ಲ, ಅದ್ರ ಬದಲು ಮೋಚಯಿತ್ವಾ ಚ ಶಾಪತಃ ಈ ತರ ಪಾಠ ಇದೆ. ಮೋಚಯಿತ್ವಾ ಚ ಶಾಪತಃ ಅಂದ್ರೆ ಶಾಪದಿಂದ ಮೋಚನೆಗೊಳಿಸಿಯೂ ಅಂತ ಅರ್ಥ. ಮೋಚನೆಗೊಳಿಸಿಯೂ ಏನ್ ಮುಂದಕ್ಕೆ ಗೊತ್ತಾಗಲ್ಲ ನಮ್ಗೆ, ಯಾಕೆಂದ್ರೆ ಕ್ರಿಯಾಪದ ಹಾಕ್ಬೇಕು. ಕ್ರಿಯಾಪದ ಹೇಳತರ ಕೃದಂತ ನಿಲ್ಲಿಸ್ಬಿಟ್ಟಲ್ಲಿ. ಮೋಚಯಿತ್ವಾ ಮೋಕ್ಷಗೊಳಿಸಿ, ಮೋಕ್ಷವನ್ನ ಕೊಟ್ಟು, ಏನು ಸ್ವಾಂತನುಂ ಆರ್ಪಯತ ಇತಿ ಶೇಷಃ. ಆಗ ಈ ಶ್ಲೋಕದಲ್ಲಿ ಕೆಲವು ಪದವನ್ನು ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಯಾವಾಗ ಅವ್ರಿಗೆ ಶಾಪದಿಂದ ಮುಕ್ತಿ ಗೊಳಿಸ್ತಾ ದೇವರು, ಆಗೇನಾಯ್ತು, ಅವ್ರ ದೇಹದಲ್ಲಿ ಅವ್ರು ಪ್ರತ್ಯಕ್ಷರಾಗ್ತಾರೆ. ಎರಡು ಅರ್ಜುನ ವೃಕ್ಷ ಕಾಣ್ತಾ ಇತ್ತು, ಇಬ್ರು ಇವ್ರು ಕಾಣ್ತಾರೆ, ಕುಬೇರನ ಮಕ್ಕಳು. ಅವ್ರು ತಮ್ಮ ದೇಹದಲ್ಲಿ ಇರ್ತಾರೆ. ಆಮೇಲೆ ಕೃಷ್ಣನ ಸ್ತೋತ್ರ ಮಾಡ್ತಾರೆ ಅವ್ರಿಬ್ರು ಕೂಡ. ಸ್ವಾಂತನು ಮಾರ್ಪಯತೆ ಅಂದ್ರೆ ಮೋಚನೆಗೊಳಿಸಿ ಅವರಿಗೆ ಸಂಬಂಧಪಟ್ಟ ತನು ದೇಹವನ್ನ ಮತ್ತೆ ಸ್ವಾಮಿ ಕೊಡಿಸದ ಅಂತ ಅರ್ಥ. ಅದರಿಂದ ವೃಕ್ಷದ ಜನ್ಮ ಹೋಗಿ ಅವರಿಗೆ ನಿಜವಾದ ದೇಹ ಬಂತು ಅಂತ ಅರ್ಥ. ಸ್ವಾಂತನು ಆರ್ಪಯ. ಇನ್ನು ಛಲಾರಿಯ ಟಿಪ್ಪಣಿಗೆ ಹೋಗೋಣ. ಅಲ್ಲಿ ಇದೇ ತರ ವಿಷಯಗಳನ್ನು ಹೇಳ್ತಾರೆ. ಇನ್ನೇನ್ ವಿಶೇಷ ಗಮನಿಸ್ಬೇಕಂದ್ರೆ, ಅರ್ಜುನ ಅಂದ್ರೆ ಏನು, ತನ್ನಾಮಕ ವೃಕ್ಷ ವಿಶೇಷ ಅಂದ್ರು. ಆ ಹೆಸರಿನ ಒಂದು ತರ ಮರ ಇದೆ ಅಂತ. ಈ ತರ ಸುಮಾರು ಕಡೆ ಬಿಡಿಸ್ತಾರೆ ಶಾಸ್ತ್ರದಲ್ಲಿ. ಈಗ ನಾವೆಲ್ಲಿ ಹುಡ್ಕೊಂಡು ಹೋಗೋಣ ಈ ವೃಕ್ಷವನ್ನ, ಅದಕ್ಕೆ ಏನಂತಾರೆ ಅಂದ್ರೆ ಆ ಹೆಸರಿನ ಒಂದು ಮರ ಇತ್ತು ಅಂತ ಇಷ್ಟ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಈ ಸಂಸ್ಕೃತದಲ್ಲಿ ಕೆಲವು ವಿವರಣೆ ಕೊಡ್ಬೇಕು ಅಂದ್ರೆ ಇನ್ನೊಂದು ಸಂಸ್ಕೃತ ಶಬ್ದ ಹಾಕ್ಬೇಕು. ಮೊದಲನೇದೇ ಅರ್ಥ ಇಲ್ಲ, ಇನ್ನೊಂದು ಸಂಸ್ಕೃತ ಶಬ್ದ ಸುತರಾಮ್ ಅರ್ಥ ಆಗಲ್ಲ. ಅದು ಈ ಮರಗಳು ಮತ್ತೆ ಗಿಡಗಳು ಬಳ್ಳಿಗಳು ಇದನ್ನ ಹೇಳುವಂತ ಶಬ್ದವನ್ನ ಇನ್ನೊಂದು ಬಳಸಿದ್ರೆ ಅರ್ಥ ಆಗಲ್ಲ. ಈಗ ಬಂಗಾರಕ್ಕೆ ಏನಾದ್ರು ಬಳಸಿದ್ರೆ ಅರ್ಥ ಆಗತ್ತೆ, ಬಂಗಾರ ಲೋಹಗಳಿಗೆ, ತಾಮ್ರ ಬಂಗಾರ ಇದೆಲ್ಲ. ಆದ್ರೆ ಈ ಮರಗಳನ್ನ ಹೇಳಲಿಕ್ಕೆ ಶಬ್ದ ಅದು ಸಾಮಾನ್ಯವಾಗಿ ಸಿಗಲ್ಲ. ಅದಕ್ಕೆ ಎಷ್ಟೋ ಸಲಿ ಅಪಭ್ರಷ್ಟ ಭಾಷೆಯ ಅಂತ ಈ ಕನ್ನಡ ವ್ಯಾಖ್ಯಾನ, ಕನ್ನಡ ಬರೋರು ಸಂಸ್ಕೃತ ವ್ಯಾಖ್ಯಾನ ಬರೀತ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ಅಪಭ್ರಷ್ಟ ಭಾಷೆಯಿಂದ ಅಂತ ಬರೆದು ಬಿಡುತ್ತೆ. ಅದೇ ಇಲ್ಲ, ಅದನ್ನು ಕೂಡ ಬರೆದಿಲ್ಲ ಅವರು. ಸಂಸ್ಕೃತಲ್ಲೇ ಒಂದು ಮರದ ಹೆಸರು ಅಂತ ಬರೆದು. ಇನ್ನು ಉದಮೂಲಯತ್, ಉದಮೂಲನ ಅಂದ್ರೆ ಏನು, ಉತ್ಪಾಟಿತವಾನ್ ಅಂತ ಅರ್ಥ. ಇದು ಇನ್ನೊಂದು ಶಬ್ದ. ಇನ್ನು ಮುಂದಕ್ಕೆ ಹೋದರೆ ಇವರು ಕೂಡ ಏನ್ ಬರೀತಾರೆ, ಕುಬೇರ ಮಣಿಗ್ರೀವರು ಈ ನಲಕೂಬರ ಮಣಿಗ್ರೀವರು ಈ ಕುಬೇರನ ಭೃತ್ಯರು ಅಂತ ಬರೆಯಲ್ಲ, ಕುಬೇರನ ಮಕ್ಕಳು ಅಂತಾನೆ ಬರೀತಾರೆ. ಅದು ಕೆಲವು ಕಡೆ ಆಗಿದೆ ಕುಬೇರನ ಭೃತ್ಯರು ಅಂತ ವಸ್ತುತಃ ಕುಬೇರನ ಮಕ್ಕಳೇ ಅವರಿಬ್ರು ಅಂತ. ಧನದ ಆತ್ಮಜವ್ ಅಂತ ಒಂದ್ ಕಡೆ ಸುತವ್ ಅಂತ ಬಳಸಿದ್ರು, ಈ ಕಡೆ ಆತ್ಮಜವ್ ಅಂತ ಪುನಃ ಇಲ್ಲಿ ಬಳಸಿದ್ದಾರೆ. ಅದರಿಂದ ಕುಬೇರನ ಮಕ್ಕಳೇ ಅವರಿಬ್ರು. ಇಲ್ಲಿ ಧನದ ಅಂತ ಬಳಸಿದ್ರು ಅಷ್ಟೇ. ಹಿಂದೆ ಕುಬೇರ ಬಳಸಿದ್ರು, ಇಲ್ಲಿ ಧನದ. ಯಾಕೆ ಧನಾಧಿಪತಿ ಅವನೇ ಕುಬೇರ, ಹಾಗಾಗಿ. ಇದಾದ್ಮೇಲೆ ಮೋಚಯಿತ್ವಾ ಚ ಶಾಪತಃ ಇತಿ ಪಾಠೆ ಅಂತ ಅದೇ ಅರ್ಥ, ಅದನ್ನೇ ಬಿಡಿಸಿದ್ದಾರೆ. ಇದಾದ್ಮೇಲೆ ಮುಂದಿನ ಪ್ರಸಂಗಕ್ಕೆ ಹೋಗೋಣ. 30ನೇ ಶ್ಲೋಕ.
ವೃಂದಾವನಂ ವೃಂದಾವನಂ ಇಯಾಸು ಸನ್ ಯಾಸು ಸನ್ನಂ ನಂದಸೂನುಃ ನಂದಸೋನುಃ ಬೃಹದ್ವನೆ ಬೃಹದ್ವನೆ ಸಸರ್ಜ ಸಸರ್ಜ ರೋಮಕೂಪೇಭ್ಯೋ ರೋಮಕೂಪೇಭ್ಯೋ ಮೃಗಾನ್ ಮೃಗಾನ್ ವ್ಯಾಘ್ರ ಸಮಾನ್ ಬಲೆ ವ್ಯಾಘ್ರ ಸಮಾನ್ ಬಲೆ ತತ್ರೋತ್ಪಾತ ತತ್ರೋತ್ಪಾತ ಭಿಯಾ ಗೋಪಾಃ ಭಿಯಾ ಗೋಪಾಃ ಆಪುರ್ ಆಪುರ್ ವೃಂದಾವನಂ ವನಂ. ವೃಂದಾವನಂ ವನಂ. ಈಗ ಈ ನಂದಗೋಪುರದಿಂದ ವೃಂದಾವನ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಕೃಷ್ಣ ಮನಸ್ಸು ಮಾಡಿದೆ. ಅದಕ್ಕೋಸ್ಕರ ಏನ್ ಮಾಡ್ದ, ತಾನು ತನ್ನ ರೋಮಕೂಪಗಳಿಂದ ಅಂದ್ರೆ ತನ್ನ ರೋಮ ಕೂದಲೇನಿದೆಯಲ್ಲ ಆ ಒಂದೊಂದರಿಂದಲೂ ಕೂಡ ತಾನು ತೋಳಗಳನ್ನ ಸೃಷ್ಟಿ ಮಾಡ್ತಾನೆ. ಯಾಕೆಂದ್ರೆ ಆ ನಂದಗೋಪುರದಲ್ಲಿ ಕೆಲವರು ಸ್ವಲ್ಪ ಈ ಮರಗಳನ್ನ ಕತ್ತರಿಸೋದು ಹಾಗೆ ಹೀಗೆ ಇದೆಲ್ಲ ಮಾಡ್ತಾ ಇದ್ರು. ಸಾಕು ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅದೋ ಒಂದು ಉದ್ದೇಶ ಇತ್ತು. ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ರು ಅಂತ ಒಂದು ಉದ್ದೇಶ. ಮತ್ತೊಂದು, ವೃಂದಾವನ ಕ್ಷೇತ್ರದಲ್ಲಿ ಇನ್ನೂ ಸಾಧನೆ ಮಾಡ್ಬೇಕಾಗಿದೆ. ದೇವರು ಒಂದೇ ಕಡೆ ಇದ್ರೆ ನಿಗ್ರಹ ಹೇಗಾಗೋದು, ದುಷ್ಟರ ನಿಗ್ರಹ. ಹಾಗಾಗಿ ಬೇರೆ ಬೇರೆ ಕಡೆ ಹೋಗಿ ಹೋಗಿ ನಿಗ್ರಹ ಮಾಡ್ಬೇಕು. ಈ ಎಲ್ಲ ಉದ್ದೇಶದಿಂದ ತಾನು ಈ ವೃಂದಾವನ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ತನ್ನ ಈ ರೋಮದಿಂದ ತೋಳಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅವುಗಳು ಬಲದಲ್ಲಿ ಯಾವ ರೀತಿ ಇತ್ತು, ಬಲ ಎಷ್ಟಿತ್ತು, ಹುಲಿಗೆ ಸಮಾನ ಅಂತೆ. ಹುಲಿ ಹೇಗಿತ್ತೋ ಹಾಗೆ ತೋಳ ಇತ್ತು ಅಂತ ಅರ್ಥ. ಆ ತರದ ಬಲ. ಅದರಿಂದ ಗೋಕುಲದಲ್ಲಿ ಉತ್ಪಾತ ಶುರುವಾಯ್ತು. ಉತ್ಪಾತಗಳು ಎಡವಟ್ಟಾಗೋದು, ಭಯಕ್ಕೆ ಕಾರಣವಾದದ್ದೆಲ್ಲ ಉತ್ಪಾತ. ಈಗ ಭೂಕಂಪ ಅದಕ್ಕೂ ಉತ್ಪಾತ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದೇ ರೀತಿ ತೋಳಗಳು, ಇವುಗಳೆಲ್ಲ ಉತ್ಪಾತ. ಆ ಹೆದರಿಕೆಯಿಂದ ವೃಂದಾವನ ಕ್ಷೇತ್ರಕ್ಕೆ ಎಲ್ಲಾ ಗೋಪಾಲಕರು ಹೋಗಿ ಸೇರ್ಕೊಂಡಿದ್ದಾರೆ ಅಂತ ಇಷ್ಟು ಬಂತು. ಈ ಪ್ರಸಂಗದಲ್ಲಿ ವ್ಯಾಖ್ಯಾನದಲ್ಲಿ ಏನ್ ಬಿಡಿಸ್ತಾರೆ ನೋಡೋಣ. ನಂದಸೂನು ಅಂದ್ರೆ ಯಾರು, ಕೃಷ್ಣ ಅಂತ ಅರ್ಥ. ನಂದ ಅಂದ್ರೆ ನಂದಗೋಪ ಅಂತ ಅರ್ಥ. ಪೂರ್ತಿ ಹೆಸರು ಹೇಳಿಲ್ಲ, ಅರ್ಧ ಇದನ್ನ ಹೇಳಿದಾರೆ ಅಷ್ಟೇ. ನಂದನ ಸೂನು ಅಂದ್ರೆ ಮಗ, ಯಾರು, ಕೃಷ್ಣ. ಎಲ್ಲಿ ಹೊರಟ, ವೃಂದಾವನಕ್ಕೆ ಹೊರಟ. ವೃಂದಾವನ ಅಂತ ಆ ಪ್ರದೇಶದ ಹೆಸರು. ತನ್ನಾಮಕ ಪ್ರದೇಶಂ ಪ್ರತಿ, ಅಲ್ಲಿ ಅದೇ ಕುರಿತು ಇಯಾಸುಹು ಅಂತ ಹೇಳಿ ಈ ಶಬ್ದಗಳನ್ನು ಸಾಮಾನ್ಯ ಬಳಸಲ್ಲ, ಅಂದ್ರೆ ಅಪರೂಪದ ಶಬ್ದಗಳಿದು. ಸಂಸ್ಕೃತ ಓದೋರ್ಗೆ ಈ ಕೆಲವು ಶಬ್ದಗಳು ಪ್ರಸಿದ್ಧ ಆಗಿದ್ರು. ಇಯಾಸುಹು ಅಂದ್ರೆ ಯಾತುಂ ಇಚ್ಛು, ಹೋಗ್ಲಿಕ್ಕೆ ಇಚ್ಛೆ ಪಡುವವನಾಗಿ ಅಂತ ಅರ್ಥ. ಈಗ ಹೇಗೆ ಅಂದ್ರೆ, ಓದ್ಬೇಕು ಅಂತ ನನಗೆ ಇಚ್ಛೆ ಇದೆ ಅನ್ಲಿಕ್ಕೆ ಪಠಿತುಂ ಇಚ್ಛಾ ಅಸ್ತಿ ಅಂತ ನಾವ್ ಹೇಳಿ. ಅದೇ ಇಷ್ಟೊಂದು ಯಾಕೆ ಶಬ್ದ ಬಳಸ್ಬೇಕು, ಪಿಪಟಿಷಾಮಿ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ಪಠಿತುಂ ಇಚ್ಛಾಮಿ, ಅದೇ ಅರ್ಥನೇ. ಸಂಸ್ಕೃತದಲ್ಲಿ ಒಂದು 3-4 ಶಬ್ದಗಳನ್ನ ಬಳಸೋ ಕಡೆ ಒಂದೇ ಶಬ್ದದಿಂದ ಅಷ್ಟು ಅರ್ಥವನ್ನ ಸಂಗ್ರಹ ಮಾಡಿಕೊಡ್ಲಿಕ್ಕೆ ಬೇಕಾದ ಶಬ್ದವನ್ನು ಬಳಸೋದಿದೆ. ಅದ್ರ ಪಠಿತುಂ ಇಚ್ಛಾ ಮಮ ಅಸ್ತಿ, ಪಠಿಸಲು ನನಗೆ, ಓದ್ಲಿಕ್ಕೆ ನನಗೆ ಇಚ್ಛೆ ಇದೆ, ಇಷ್ಟೆಲ್ಲ ಬೇಡ. ಪಿಪಟಿಷಾಮಿ ಅಂದ್ಬಿಟ್ರೆ ಒಂದೇ ಶಬ್ದ ಸಾಕು. ಅಂದ್ರೆ ಸನ್ನಂತ ಸನ್ ಪ್ರತ್ಯಯ. ಹಾಗೆ ಇಯಾಸುಹು ಅಂದ್ರೆ ಯಾತುಂ ಇಚ್ಛು, ಹೋಗ್ಬೇಕು ಅಂತ ಇಚ್ಛೆ ಬಂದಿದೆ. ಯಾರಿಗೆ, ಕೃಷ್ಣನಿಗೆ. ಎಲ್ಲಿಗೆ ಹೋಗ್ಬೇಕು ಅಂತ ಇಚ್ಛೆ ಇದೆ, ವೃಂದಾವನಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇದೆ. ಸದ್ಯಕ್ಕೆ ಇಲ್ಲಿ ಎಲ್ಲಿದ್ರು ಅವರು, ಗೋಕುಲ ಪ್ರದೇಶದಲ್ಲಿ ಇದ್ರು. ನಂದಗೋಕುಲದಲ್ಲಿ ಎಲ್ಲಿದ್ರು ಅಂದ್ರೆ ಬೃಹದ್ವನ ಅಂತ ಅವರು ವಾಸ ಮಾಡ್ಕೊಂಡಿದ್ದ ಸ್ಥಳ. ಆ ಬೃಹದ್ವನದಿಂದ ಇದು ವೃಂದಾವನಕ್ಕೆ ಹೋಗ್ಬೇಕು ಅಂತ ಕೃಷ್ಣನಿಗೆ ಬಂದಿದೆ ಇಚ್ಛೆ. ಆಗೇನ್ ಮಾಡ್ದ, ರೋಮ ಕೂಪೇಭ್ಯ, ಕೂಪ ಅಂದ್ರೆ ವಸ್ತುತಃ ಬಾವಿ ಅಂತ ಅರ್ಥ ಇದೆ. ರೋಮಕೂಪ ಅಂದ್ರೆ ರೋಮಗಳ ಗುಂಪು ಅಂತಾನು ಅರ್ಥ ಇದೆ. ಒಂದೊಂದು ರೋಮದಿಂದ ಸೃಷ್ಟಿ ಮಾಡ್ದ. ಅದೇನಂದ್ರೆ ದೇವರ ರೋಮಗಳು ಒಂದೊಂದು ಕೂಪದ ತರನೇ, ಅದು ಅಷ್ಟು ದೊಡ್ಡದು ರೋಮ. ಅದೇ ಕೃಷ್ಣನ ರೋಮ ಅದು ಚಿಕ್ಕ ರೋಮ ಅಂತ ಅನ್ಸುತ್ತೆ. ವಸ್ತುತಃ ಅವನು ವಿಶಾಲವಾದ ದೇಹವನ್ನ ಪಡೆದಿದ್ದರಿಂದ ಒಂದೊಂದು ಕೂಪದ ತರ ಇದೆ ಅವನ ರೋಮ. ಅದರಿಂದ ಏನ್ ಮಾಡ್ದ, ಬಲೆ ವ್ಯಾಘ್ರೈಹಿ ಸಮಾನ್ ನೃಕಾನ್. ಬಲೆ ಅಂತಂದ್ರೆ ಅರ್ಥ ಬಲದ ವಿಷಯದಲ್ಲಿ, ಶಕ್ತಿಯ ವಿಷಯದಲ್ಲಿ ಆ ತೋಳಗಳೆಲ್ಲ ಹೇಗಿತ್ತು, ವ್ಯಾಘ್ರ ಸಮಾನ್ ಅಂತಂದ್ರೆ, ವ್ಯಾಘ್ರ ಅಂದ್ರೆ ಹುಲಿಗೆ ಸಮಾನವಾಗಿತ್ತು. ಅದು ಒಂದು ತರಹದ ಮೃಗಗಳು ಅಂತ ಹೇಳ್ಬಿಡ್ತಾರೆ. ಮತ್ತೆ ಅದನ್ನು ಬರೆದು, ಈಗ ಮೃಗ ಅಂದ್ರೆ ತೋಳಗಳು ಅಂತ ಅರ್ಥ ಬರಲಿಲ್ಲ. ವಾಸ್ತವಿಕವಾಗಿ ಕೆಲವು ವ್ಯಾಖ್ಯಾನಕರು ಏನ್ ಬರೀತಾರೆ, ಮೃಗ ಅಂದ್ರೆ ತೋಳ ಐತಿ ಅಪಭ್ರಷ್ಟ ಭಾಷೆಯ ಅಂತ ಬರೆದು ಬಿಡ್ತಾರೆ ವ್ಯಾಖ್ಯಾನದಲ್ಲಿ. ಮೃಗ ಅಂದ್ರೆ ಅರ್ಥ ಆಗಲ್ಲ ಬೇರೆ ಶಬ್ದ ಹೇಳಿದ್ರೆ, ಅದಕ್ಕೆ ತೋಳ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಅಂತ. ಅದೇ ಎಲ್ಲಾರು ಹೀಗ್ ಬರೀಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಸಂಸ್ಕೃತ ವ್ಯಾಖ್ಯಾನ ಸಂಸ್ಕೃತವಾಗಿ ಇರ್ಬೇಕು ಅಂತ ಹೇಳಿ ಅದನ್ನು ಬಳಸಲ್ಲ. ಅಪಭ್ರಷ್ಟ ಭಾಷೆ ಅಂತ ಬಳಸ್ತಾರೆ.
ಅಪಭ್ರಷ್ಟ ಭಾಷೆ ಅಂತಂದ್ರೆ ಏನರ್ಥ? ವಸ್ತುತಃ ಶಬ್ದಗಳನ್ನ ನಾವು ಬಳಸಬಾರ್ದು, ಸಂಸ್ಕೃತ ಶಬ್ದಗಳನ್ನ ಬಳಸಬೇಕು. ಆದ್ರೆ ಆ ಸಂಸ್ಕೃತ ಶಬ್ದನೇ ಹೋಗಿ ಹೋಗಿ ಅಪಭ್ರಷ್ಟತೆ ಪಡೆದು ತೋಳ ಅಂತ ಆಗ್ಬಿಡಿದೆ. ಅದರಿಂದ ಆ ಶಬ್ದಗಳನ್ನ ಬಳಸಬಾರ್ದು. ಆದ್ರೂ ಅಪಭ್ರಷ್ಟ ಭಾಷೆಯಲ್ಲಿ ಹೇಗಿದೆ ಅಂತ ವಿವರಣೆ ಮಾಡ್ತಾರೆ. ಇನ್ನು ಗೋಪಾಹ ಅಂದ್ರೆ ಗೋವನ್ನ ಕಾಪಾಡೋರೆಲ್ಲ, ಗೋಕುಲದಲ್ಲಿರೋರು ಈ ಉತ್ಪಾತ ಅಂದ್ರೇನು? ವೃಕಾದಿಭ್ಯ ಅಂದ್ರೆ ತೋಳಗಳು, ಇವುಗಳೇ ಅಲ್ಲಿ ಈ ಉತ್ಪಾತ ಅಂತ ಅನಿಸ್ಕೊಡುತ್ತೆ. ಇದರಿಂದ ಅವರು ವೃಂದಾವನ ಕ್ಷೇತ್ರಕ್ಕೆ ಹೊರಟರು, ಇಷ್ಟರ್ಥ. ಇನ್ನು ಭಿಯ ಅಂತ ಒಂದು ಶಬ್ದ ಬಂತಲ್ಲ, ಭಿ ಅನ್ನೋ ಶಬ್ದಕ್ಕೆ ಭಯ ಅಂತ ಅರ್ಥ. ಭಯ, ಭಿ ಅದ್ ಹೇಗೆ ಅಂದ್ರೆ ಅದಕ್ಕೊಂದು ಅಮರಕೋಶ ಉದಾಹರಿಸ್ತಾರೆ ಮುಂದಿನ ಟಿಪ್ಪಣಿಯಲ್ಲಿ. ಭೀತಿ ಸಾಧ್ವಸಂ ಭಯಂ ಇತ್ಯಮರಃ. ಭೀತಿ, ಭೀಹಿ, ಸಾಧ್ವಸಂ, ಭಯಂ 4 ಶಬ್ದ ಇದೆ. ಸಾಧ್ವಸ ಅಂತ ಅಲ್ಲಲ್ಲಿ ಬಳಸ್ತಾರೆ, ಅನೇಕ ಕಡೆ ಕಾವ್ಯಗಳಲ್ಲಿ ನೋಡ್ಬಹುದು ಸಾಧ್ವಸ ಅಂತ ಬಳಸ್ತಾರೆ. ಅದು ಅಪರೂಪದ ಶಬ್ದ. ಈ ಶಬ್ದ ಎಲ್ಲ ನೆನ್ಪಿಟ್ಕೊಂಡ್ರೆ ಮುಂದಿನ ಕಾವ್ಯಗಳು ಓದ್ಬೇಕಾದ್ರೆ ಉಪಯೋಗಕ್ಕೆ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಸಮಾನವಾದ ವಿಷಯ, ಅದೇನ್ ಬೇಡ. ಇನ್ನು ಕೊನೆಯ ಶ್ಲೋಕಕ್ಕೆ ಹೋಗೋಣ. 3ನೇ ಸರ್ಗ ಇಲ್ಲಿಗೆ ಮುಕ್ತಾಯ ಆಗತ್ತೆ ಇವತ್ತು. ಕೊನೆಯ ಶ್ಲೋಕ 31. ಸಪಾಲಯನ್ ಗೋಪಕ ಬಾಲ ವೃಂದೈ ಬಲೇನ ಸಾಕಂ ಪಶುವತ್ ಸಯೂಥಾನ್. ಇಲ್ಲಿ ನೋಡಿ, ಹೇಳ್ಕೊಡ್ಬೇಕಾದ್ರೂ ಪಶುವತ್ ಸಯೂಥಾನ್ ಅಂತ ಹೇಳ್ತೆ. ವಸ್ತುತಃ ಶಬ್ದ ಏನಂದ್ರೆ ಪಶುವತ್ಸ ಯೂಥಾನ್, ಪಶು ವತ್ಸ ಯೂಥ ಅಂತ ಇರೋದು. ಆದ್ರೆ ನಾವು ಶಬ್ದಗಳನ್ನ ಬಿಡಿಸ್ಕೊಂಡಾಗ ಏನೋ ಬೇರೆನೇ ಅರ್ಥ ಬರುತ್ತೆ. ಅದ್ರ ಅನುಕೂಲಕ್ಕೆ ತಕ್ಕ ಹಾಗೆ ಈಗ ಜನನ್ಯೋಲು ಕಲೆ ಅಂತ ಬಂತು, ಜನನ್ಯೋ ಅಂತ ಹೇಳಿದೆ, ಲೂ ಕಲೆ ಅಂತ ಬಿಡಿಸ್ತೆ. ವಸ್ತುತಃ ಆಗಿದೆಯಾ? ಜನನ್ಯ ಉಲು ಕಲೆ ಅಂತ ಶಬ್ದ ಅದು. ಆದ್ರೆ ಈ ಶ್ಲೋಕವನ್ನ ಹೇಳ್ಕೊಡ್ಬೇಕಾದ್ರೆ ಆ ಪ್ರಸಂಗ ರಾಗಕ್ಕೆ ಅನುಗುಣವಾಗಿ ಹಾಗೆ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಇದನ್ನೆಲ್ಲ ಸರಿಯಾಗಿ ಬಿಡಿಸ್ಕೊಂಡು ಪಾರಾಯಣ ಮಾಡ್ಬೇಕು ಅಂದ್ರೆ ಆ ಶ್ಲೋಕನೇ ಮರ್ತು ಹೋಗುತ್ತೆ, ಹಾಗೂ ಆಗತ್ತೆ. ಅದರಿಂದ ಸಾಮಾನ್ಯವಾಗಿ ಅದರ ಅರ್ಥಾನುಸಂಧಾನ ಮಾಡ್ಬೇಕಾದ್ರೆ ಸರಿಯಾಗಿರ್ಬೇಕು. ಈ ವಾಯುಸ್ತುತಿಯನ್ನು ಕೂಡ ಹಾಗೆ, ವಾಯುಸ್ತುತಿಯನ್ನ ಹಾಗೆ ಹೇಳಿದ್ರೆ ಅದು ಗೊತ್ತೇ, ಇದು ತಪ್ಪಾಗೆ ಹೇಳಿರ್ತಾರೆ. ವಸ್ತುತಃ ಬಿಡಿಸ್ಕೊಂಡು ಹೇಳಿದ್ರೆ ಇನ್ನೂ ತಪ್ಪಾಗ್ಬಿಡುತ್ತೆ ಅಂತ ಹಾಗೆ ಹೇಗ್ ಬರುತ್ತೋ ಹಾಗೆ ಹೇಳ್ಕೊಡೋದು. ಅರ್ಥ ಚಿಂತನೆ ಮಾಡ್ಬೇಕಾದ್ರೆ ಸರಿ ಮಾಡ್ಕೊಡೋದು ಅಷ್ಟೇ. ನಿಹತ್ಯ ವತ್ಸಾಸುರ ಮಾದಿದೇವೋ ಬಕಂಚ ಗೋಪಾಲಕತಾಮವಾಪ. ಈ ಪ್ರಸಂಗದಲ್ಲಿ ಏನ್ ವರ್ಣಿಸ್ತಾ ಇದ್ದಾರೆ ಅಂದ್ರೆ, ಆ ವೃಂದಾವನ ಕ್ಷೇತ್ರದಲ್ಲಿ ಭಗವಂತ ತಾನು ಗೋಪಾಕ ಬಾಲವೃಂದೈಹಿ, ಗೋಪಾಕ ಬಾಲ ಅಂದ್ರೆ ಚಿಕ್ಕ ಚಿಕ್ಕ ಗೋಪಾಲಕರ ಜೊತೆಗೆ ತಾನು ವಿಹಾರವನ್ನು ಮಾಡ್ತಾ ಇದ್ದ, ಬಲರಾಮನ ಜೊತೆಗೆ ಇದ್ದ. ಅಷ್ಟೇ ಅಲ್ಲ, ಗೋವುಗಳು, ಕರುಗಳು ಅವುಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ದ. ಅದರ ಮಧ್ಯದಲ್ಲಿ ವತ್ಸ ಅಸುರ ಅಂತ ಒಬ್ಬ ಬರ್ತಾನೆ. ವತ್ಸ ಅಂತ ಅವನ ಹೆಸರು, ಒಬ್ಬ ದೈತ್ಯ. ಹಾಗೆ ಬಕಾಸುರ, ಇವರಿಬ್ಬರನ್ನು ಕೂಡ ಸಂಹಾರ ಮಾಡಿ ಗೋಪಾಲಕ ತಾಮವಾಪ ಅಂದ್ರೆ ಗೋಪಾಲಕ ಕೃಷ್ಣ ಅಂತ ಪ್ರಸಿದ್ಧಿಗೆ ಬಂದ. ನಾವೇ ಹೇಳ್ತೀವಲ್ಲ, ಗೋಪಾಲ ಅಂತ ಕೃಷ್ಣನಿಗೆ ಹೆಸರು, ಗೋಪಾಲಕ ಅಂತ ಕೃಷ್ಣನಿಗೆ ಹೆಸರು. ಯಾಕೆ ಅಂದ್ರೆ ಆ ವೃಂದಾವನ ಕ್ಷೇತ್ರದಲ್ಲಿ ಅಷ್ಟು ರಕ್ಷಣೆ ಮಾಡಿದ. ಹಾಗೆಲ್ಲ ಈ ಗೋವುಗಳಿದ್ದಾಗ ಅದರ ಮಧ್ಯದಲ್ಲಿ ವತ್ಸಾಸುರ ಅದೇ ರೂಪದಲ್ಲಿ ಬರ್ತಾನೆ. ಅವನು ಆ ಕರುವಿನ ರೂಪದಲ್ಲಿ ಬರ್ತಾನೆ, ಹಸುವಿನ ರೂಪದಲ್ಲಿ ಬರ್ತಾನೆ ಅಂತಿದೆ. ಆ ವತ್ಸಾಸುರನನ್ನ ಸಂಹಾರ ಮಾಡ್ತಾ ದೇವರು. ಯಾಕೆಂದ್ರೆ ಅವನು ಈ ಹಸುಗಳ ಒಳಗಡೆ ಈ ಕೆಟ್ಟದ್ದು ಅಂತ ಎಲ್ಲಿದೆ, ಎಲ್ಲ ಸಾತ್ವಿಕ ಸ್ವಭಾವ ಹಸು. ಅದ್ರ ಮಧ್ಯದಲ್ಲಿ ಇವನು ವತ್ಸಾಸುರ ಸೇರ್ಕೊಂಡ್ಬಿಡ್ತಾನೆ. ಆ ವತ್ಸಾಸುರನ ಕೊಂದು ಆ ಎಲ್ಲ ಗೋವುಗಳ ರಕ್ಷಣೆ ಮಾಡ್ತಾನೆ. ಆಗ ನಿಜವಾಗಿ ತನ್ನ ಆ ಗೋಪಾಲಕತ್ವವನ್ನ ಹೊರಗಡೆ ಪ್ರಕಟಪಡಿಸಿದ ದೇವರು ಅಂತ ಇಷ್ಟರ್ಥ. ಇದರಲ್ಲಿ ಸ್ವಾರಸ್ಯ ಏನು ಅಂತ ಈ ವ್ಯಾಖ್ಯಾನದಲ್ಲಿ ಬೆಳೆಸ್ತಾರೆ. ಈಗ ಆದಿದೇವ ಅಂತ ಬರ್ತಿದ್ದಾರೆ ಇಲ್ಲಿ. ಆದಿದೇವ ಕೃಷ್ಣ, ಎಲ್ರಿಗೂ ಅವನೇ ಮೂಲ ಕಾರಣ ಅಂತ ಆದಿದೇವ. ಅದರಿಂದ ದೈತ್ಯರಿಗಾಗ್ಲಿ ದೇವತೆಗಳಿಗಾಗ್ಲಿ ಎಲ್ಲಕ್ಕೂ ಅವನೇ ಮೂಲ. ಅಂದ್ಮೇಲೆ ಅವನು ಗೊತ್ತಿಲ್ವಾ, ಎಲ್ಲ ಕ್ರೀಡೆಯನ್ನ ಮಾಡ್ತಾನೆ. ಆದಿ ದೇವ, ಆದಿ ಅನ್ನೋ ಶಬ್ದಕ್ಕೆ ಜಗತಃ ಕಾರಣತ್ವೇನ, ಆದಿರ್ನ ಕಾರಣಂ ಬೀಜಂ ಅಂತ ಒಂದು ಅಮರಕೋಶ ಇದೆ. ಆದಿಹಿ ನಾ ಕಾರಣಂ ಬೀಜಂ, ಇದೆಲ್ಲ ಒಂದೇ ಅರ್ಥ ಹೇಳುವಂತ ಶಬ್ದ. ಆದಿ ಅಂತ ಎಲ್ಲಾರು ಬಳಸಿದ್ರೆ ಮೊದಲಾದದ್ದು ಅಂತ ಅರ್ಥ ಹೇಗಿದೆಯೋ, ಆದಿ ಅಂದ್ರೆ ಕಾರಣ ಅನ್ನೋ ಅರ್ಥದಲ್ಲೂ ಇದೆ.
ಇದನ್ನ ಸುಮಾರು ಕಡೆ ಬಳಸ್ತಾರೆ. ಆದಿ ಅನ್ನೋದು ಕಾರಣ ಅನ್ನೋ ಅರ್ಥದಲ್ಲಿರೋದನ್ನ. ಅದರಿಂದ ಕನ್ಫ್ಯೂಸ್ ಆಗ್ಬಾರ್ದು. ಎಲ್ಲಂದ್ರೆ ಕೆಲವು ಸಲ ಮೊದಲಾದದ್ದು ಅಂತ ಅರ್ಥ ಅನ್ಕೊಂಡ್ಬಿಡ್ತೀವಿ, ಆದ್ರೆ ಅದಲ್ಲ. ಇಲ್ಲಿ ಜಗತಃ ಕಾರಣ, ಹಾಗಾದ್ರೆ ಭಗವಂತ ಏನು ಆದಿ, ಜಗತ್ತಿಗೆ ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಆದಿ ದೇವ. ದೇವ ಅಂದ್ರೇನು? ಕ್ರೀಡಾದಿ ಗುಣ ಸಂಪನ್ನ ಅಂದ್ರೆ ಸೃಷ್ಟಿ, ಕ್ರೀಡೆ, ಅನೇಕ ಮತ್ತೆ ಸೃಷ್ಟಿ, ಇದು ಸಂಹಾರ ಮಾಡೋದು, ಪಾಲನೆ ಮಾಡೋದು, ಇದೆಲ್ಲ ಅವನ ಕ್ರೀಡೆ. ಇಂಥ ಕೃಷ್ಣ ಬೃಂದಾವನದಲ್ಲಿದ್ದಾಗ ಗೋಪಕ ಬಾಲ ವೃಂದೈಹಿ, ಗೋಪಕ ಅಂದ್ರೆ ಈ ಗೋಪಕರು ಅಂದ್ರೆ ಈ ದೊಡ್ಡವರು ಗೋಪಾಲಕರು, ಅವರ ಬಾಲಾಹ ಅಂದ್ರೆ ಚಿಕ್ಕ ಮಕ್ಕಳು, ಅವರ ಜೊತೆಗೆ ಅಂದ್ರೆ ಗೋಪಾಲಕರ ಮಕ್ಕಳ ಜೊತೆಗೆ, ಹಾಗೆ ಬಲ ಅಂದ್ರೆ ಯಾರಿಲ್ಲಿ? ಬಲರಾಮ ಅಂತ ಅರ್ಥ. ಹಾಗಾದ್ರೆ ನಂದ ಗೋಪ ಅನ್ಲಿಕ್ಕೆ ನಂದ ಅಂತ ಹೇಳ್ತಾರೆ, ಬಲರಾಮ ಅನ್ಲಿಕ್ಕೆ ಬಲ ಅಂತ ಹೇಳ್ತಾರೆ. ಇದು ಶೈಲಿ. ಬಲರಾಮನ ಜೊತೆಗೆ ಪಶೂನಾಂ, ಪಶು ಅಂತಂದ್ರೆ ಇಲ್ಲಿ ಹಸುಗಳನ್ನು ತಗೊಳ್ಬೇಕು, ಅಂದ್ರೆ ದೊಡ್ಡದು, ಅಂದ್ರೆ ತಾಯಿ ಗೋಗಳು. ಇನ್ನು ವತ್ಸ ಅಂದ್ರೆ ತರ್ಣಕಾಹ, ತರ್ಣಕ ಅಂದ್ರೆ ವತ್ಸ, ಕರುಗಳಿಗೆ ತರ್ಣಕಾಹ ಅಂತ ಕರೀತಾರೆ. ಇದನ್ನ ಸಂಗ್ರಹ ರಾಮಾಯಣದಲ್ಲೂ ಪ್ರಯೋಗ ಮಾಡ್ತಾರೆ. ಈ ವಾಲ್ಮೀಕಿ ಋಷಿಗಳ ಬಗ್ಗೆ ಸ್ತೋತ್ರ ಮಾಡ್ತಾ ಅವರ ಮಾತು ಹೇಗಿದೆ ಅಂತ, ಹೇಗೆ ತಾಯಿ ಕರುವಿಗೆ ಪೋಷಣೆಯನ್ನ ಮಾಡ್ತಾಳಲ್ಲ, ಹಾಗಂತೆ ವಾಲ್ಮೀಕಿ ಋಷಿಗಳ ಮಾತು ಅಂತ, ಹೀಗೆ ವತ್ಸಗ ತರ್ಣಕ ಇವ ಅಂತ ಹೇಳ್ತಾರೆ. ಅಂತ ಮಾತುಗಳು ಆ ರೀತಿ ಪೋಷಣೆ ಮಾಡುತ್ತೆ ಅಂತ ವಾಲ್ಮೀಕಿ ಋಷಿಗಳ ಬಗ್ಗೆ ಹೇಳ್ತಾ. ಈ ತರ್ಣಕ ಅನ್ನೋ ಶಬ್ದ ಕರು ಅನ್ನೋ ಅರ್ಥವನ್ನು ಹೇಳ್ತಾರೆ, ವತ್ಸ ತರ್ಣಕ. ಇವುಗಳ ಯೂಥ ಅಂದ್ರೆ ಗುಂಪು, ಸಮೂಹ, ಇವುಗಳನ್ನ ಪಾಲನೆ ಮಾಡ್ತಾ ವತ್ಸ ಅನ್ನೋ ಅಸುರ, ಬಕ ಅನ್ನೋ ಹೆಸರಿನ ಅಸುರವನ್ನ ಕೊಂದು ಗೋಪಾಲಕತ್ವವನ್ನು ಪಡೆದ. ಅದ್ ಏನಂದ್ರೆ ಇದಕ್ಕೆ ಅರ್ಥ ನಾನೊಂದು ಹೇಳಿದೆ ಅರ್ಥ ಏನಂತ, ಅವನು ಗೋಪಾಲಕ ಅಂತ ಪ್ರಸಿದ್ಧಿಗೆ ಬಂದ ಅಂತ. ವಸ್ತುತಃ ಗೋಪಾಲಕ ಅಂತ ಪ್ರಸಿದ್ಧಿಗೆ ಯಾವಾಗ ಬರೋದು? ಹಸುವನ್ನ ಕಾಪಾಡಿದ್ರೆ ಬರ್ತ, ಅವನ್ಗೆ ಗೋಪಾಲಕತ್ವ ಪ್ರಸಿದ್ಧಿ ಬರುತ್ತೆ. ಇಲ್ಲಿ ಕಾಪಾಡಿದ್ಯಾರನ್ನ? ವತ್ಸಾಸುರನ್ನ ಸಂಹಾರ ಮಾಡಿ ಈ ಗೋವುಗಳನ್ನ ಕಾಪಾಡ್ದ. ಅಂದ್ರೆ ವತ್ಸಾಸುರ ಸಂಹಾರ ಮಾಡಿ ವತ್ಸಗಳನ್ನ, ಕರುಗಳನ್ನ ಕಾಪಾಡದ, ಜೊತೆಗೆ ಹಸುಗಳನ್ನು ಕೂಡ ಕಾಪಾಡ್ದ. ಗೋಪಾಲಕ ಅಂತ ಯಾಕೆ ಪ್ರಸಿದ್ಧಿಗೆ ಬಂತು ಅಂದ್ರೆ ಇವ್ರು ಹೇಳೋದು ವಿವರಣೆ ಹೀಗೆ: ವಯಃಕ್ರಮೇಣ ಪ್ರಥಮಂ ವತ್ಸಪಾಲ ಪಶ್ಚಾತ್ ಗೋಪಾಲಶ್ಚ ಅಭೂತ್. ಅದು ಚಿಕ್ಕ ಮಗು ಆಗಿದ್ದಾಗ ದೊಡ್ಡ ಹಸು ಹತ್ರ ಹೋಗ್ತಾ ಇರ್ಲಿಲ್ಲ ಕೃಷ್ಣ, ಕರುಗಳ ಜೊತೆ ಆಟ ಆಡ್ತಾ ಇದ್ದ. ಆ ಕರುಗಳಿಗೇನು ತೊಂದರೆ ಆಗ್ತಾ ಇರ್ಲಿಲ್ಲ. ತನ್ನ ವಯಸ್ಸಿಗೆ ನೋಡ, ತಾನು ಚಿಕ್ಕವನಾಗಿದ್ದಾಗ ಕರುಗಳನ್ನು ಕಾಪಾಡ್ತಾ ಇದ್ದ. ಕರುಗಳನ್ನು ಕಾಪಾಡಿದಾಗ ಅವನೇನ್ ಹೆಸರು ಬಂತು? ವತ್ಸಪಾಲಕ ಅಂತ ಅವನಿಗೆ ಪ್ರಸಿದ್ಧಿ. ಆಮೇಲೆ ವೃಂದಾವನ ಕ್ಷೇತ್ರಕ್ಕೆ ಬಂದಾಗ ಹೇಗೆ ವತ್ಸಗಳನ್ನ ಕಾಪಾಡಿದ್ನೋ, ಗೋವುಗಳನ್ನ ಕಾಪಾಡ್ಲಿಕ್ಕೆ ಶುರು ಮಾಡಿದ. ತನ್ನ ವಯಸ್ಸು ಬೆಳೀತಾ ಇದೆ ಅಂತ, ಚಿಕ್ಕ ವಯಸ್ಸಿನಲ್ಲಿ ವತ್ಸಪಾಲಕ ಅಂತ ಪ್ರಸಿದ್ಧಿಗೆ ಬಂದ. ಸ್ವಲ್ಪ ವಯಸ್ಸು ಬೆಳೀತಾ ದೊಡ್ಡ ಹಸುಗಳ ಹತ್ರ ಹೋದ, ಆಗ ಅದನ್ನ ಕಾಪಾಡ್ದ, ಗೋಪಾಲಕ ಅಂತ ಪ್ರಸಿದ್ಧಿಗೆ ಬಂದ. ಅಂದ್ರೆ ಎಲ್ಲಾ ತರದ ಹಸುಗಳನ್ನು ಕಾಪಾಡ್ದ. ಹೀಗೆ ವತ್ಸಪಾಲಕ ಮೊದಲು ತನ್ನ ವಯಸ್ಸಿಗೆ ಅನುಗುಣವಾಗಿ ಪ್ರಸಿದ್ಧಿಗೆ ಬಂದ, ಆಮೇಲೆ ಗೋಪಾಲಕನಾಗಿ ಕೃಷ್ಣ ಪ್ರಸಿದ್ಧಿಗೆ ಬಂದ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿವರೆಗೆ ಈ 3ನೆಯ ಸರ್ಗ ಮುಕ್ತಾಯ ಆಯ್ತು. ಇಲ್ಲಿ ಇತಿ ಮಣಿಮಂಜರಿಯ ತೃತೀಯ ಸರ್ಗ ಸಮಾಪ್ತ. ಮಣಿಮಂಜರಿಯಲ್ಲಿ 3ನೇ ಸರ್ಗ ಮುಕ್ತಾಯ ಆಯ್ತು. ಇನ್ನು ಮುಂದೆ 4ನೇ ಸರ್ಗಕ್ಕೆ ಹೋಗೋಣ. 4ನೇ ಸರ್ಗದ PDF ಅನ್ನು ಕಳಿಸಿದ್ದಾರೆ, ಅದನ್ನ ನೋಡಿ. ಚತುರ್ಥ ಸರ್ಗ ಪ್ರಾರಂಭ. ಗೋಪಾಲಕ ಅಂತ ಕೃಷ್ಣ, ವತ್ಸಪಾಲಕ ಅಂತೆಲ್ಲ ಹೇಳಿ ಈಗ ಈ ಕಾಳಿಯ ಮರ್ದನ ಪ್ರಸಂಗವನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಕೃಷ್ಣಾಯ ಕಾಳಿಯಂ ತ್ಯಕ್ತ್ವಾ ಪೀತ್ವಾ ತಾವಾಗ್ನಿ ಮುಲ್ಬಣಂ ಸವಿಷದ್ರುಮಂ ಉಚ್ಛಿದ್ಯ ದೈತ್ಯಾನ್ ಗೋವಪುಷೋಹನತ್. ಕೃಷ್ಣಾಯ, ಕೃಷ್ಣ ಅಂತ ಯಾರಿಗೆ ಹೆಸರು ನಮಗ್ ಗೊತ್ತಿದೆ. ಕೃಷ್ಣ ಅಂತ ಹ್ರಸ್ವ ಬಂದ್ರೆ ಅದು ಕೃಷ್ಣನಿಗೆ ಹೆಸರು, ಕೃಷ್ಣ ಅಂತ ದೀರ್ಘ ಬಂದ್ರೆ ಅದು ದ್ರೌಪದಿ ದೇವಿಗೆ ಹೆಸರು. ಇಲ್ಲಿ ಕೃಷ್ಣ ಅಂದ್ರೆ ಯಮುನಾ ಅಂತ ಅರ್ಥ. ಯಮುನಾ ನದಿಗೆ ಕೃಷ್ಣ ಅಂತ ಕರೀತಾರೆ, ಯಾಕೆ? ಕಪ್ಪು ಕೃಷ್ಣ ಅಂತ. ಹಾಗಾದ್ರೆ ಯಮುನಾ ನದಿ ಇಲ್ಲಿ ಯಾರಿದ್ದು? ಆ ಕಾಳಿಂಗನಾಗ, ಕಾಳಿಯ. ಸಂಸ್ಕೃತದಲ್ಲಿ ಕಾಳಿಯ ಅಷ್ಟೇ ಕರೆಯೋದು. ಕಾಳಿಯನಾಗ, ಕಾಳಿಂಗ, ಈ ತರ ಬೇರೆ ಬೇರೆ ಇದೆ. ಇಲ್ಲಿ ಕಾಳಿಯ ಅಂತ ಕರೀತಾರೆ. ಈ ಯಮುನಾ ನದಿ ದೆಸೆಯಿಂದ
ಕೃಷ್ಣಾಯಾಹ ಯಮುನಾ ನದಿಯಿಂದ ಹೊರಕ್ ಹಾಕದ ಕಾಳಿಯನನ್ನ. ಕಾಳಿಯಂ ತ್ಯಕ್ತ್ವಾ ಹೊರಡಿಸ್ದ ಹೊರಗಡೆ. ಆಮೇಲೆ ಏನ್ ಮಾಡ್ದ? ಪೀತ್ವಾ ಉಲ್ಬಣಂ ದಾವಾಗ್ನಿ, ಕಾರ್ಗಿಚ್ಚು ಏನ್ ಬಂತು? ಅಗ್ನಿ ಅದನ್ನೆಲ್ಲ ಕುಡ್ದ ಪರಮಾತ್ಮ. ಸ ವಿಷದ್ರುವ ಮುಚ್ಚಿದ್ಯ, ಅಷ್ಟೇ ಅಲ್ಲ, ಅಲ್ಲಿ ಯಾವ್ಯಾವ ಮರಗಳಿತ್ತು ಅದೆಲ್ಲ ವಿಷಪೂರ್ಣವಾಗಿತ್ತು. ಕಾಡ್ಗಿಚ್ಚನ್ ಕುಡ್ದಿತ್ತು ಅಂದ್ರೆ, ಈಗ ಎಲ್ಲಾ ಮರಗಳಿಗೆ ಬೆಂಕಿ ಹತ್ತದು ಅಂದ್ರೆ ಪ್ರಕೃತಿ ಸಂರಕ್ಷಣೆ ಆಯ್ತಾ, ಪ್ರಕೃತಿ ಹಾನಿ ಆಯ್ತಾ? ಎಲ್ಲಾ ಮರಗಿಡಗಳಿಗೆಲ್ಲ ಕಾಡ್ಗಿಚ್ಚು ಹತ್ತು, ಕಾಡ್ಗಿಚ್ಚನ್ನ ಕುಡಿದು ಅಲ್ಲಿ ರಕ್ಷಣೆ ಮಾಡಿದ್ನ ಏನ್ ಮಾಡ್ದ ಇವನು? ಯಾಕಂದ್ರೆ ಮರಗಳೆಲ್ಲ ಸುಟ್ಟು ಹೋಗ್ಬಿಟ್ವಲ್ಲ, ಅಂದ್ರೆ ಅದು ಕಾಡ್ಗಿಚ್ಚಿನ ನೆಪದಲ್ಲಿ ಆ ಎಲ್ಲ ವಿಷ ವೃಕ್ಷಗಳು ತಾವು ಹೋದ್ವು. ಅದು ಒಳ್ಳೇದೇ ಆಯ್ತು. ಅದನ್ನೆಲ್ಲ ಪೂರ್ಣವಾಗಿ ಉತ್ಪಾಟನೆ ಮಾಡ್ದ, ಅದನ್ನೆಲ್ಲ ಕಿತ್ ಹಾಕದ. ಒಂದರ್ಥ ಈ ಕಾಡ್ಗಿಚ್ಚಿನ ಪ್ರಸಂಗದಲ್ಲಿ ಇದಾಯ್ತು. ಇನ್ನೊಂದು ಪ್ರಸಂಗದಲ್ಲಿ ವಿಷಪೂರ್ಣವಾದ ಮರಗಳಿದ್ವಲ್ಲ ಅದನ್ನೆಲ್ಲ ಕಿತ್ ಹಾಕದ, ಅದು ಪ್ರತ್ಯೇಕ ಪ್ರಸಂಗ. ಈ ರೀತಿ ಗೋವಪುಷಃ ದೈತ್ಯಾನ್, ಇನ್ನು ಗೋ ರೂಪದಲ್ಲಿ ಬಂದ ಯಾರ್ಯಾರು ದೈತ್ಯರಿದ್ರು ಅವುಗಳನ್ನು ಸಂಹಾರ ಮಾಡ್ದ. ಅಂದ್ರೆ ಅನೇಕ ಬಾರಿ ಈ ಹಸುಗಳಲ್ಲೂ ಕೂಡ ಈ ದೈತ್ಯರೆಲ್ಲ ಬರೋರು ಆ ರೂಪದಿಂದ. ಕರು ರೂಪದಿಂದ ಬರೋರು, ಹಸು ರೂಪದಿಂದ ಬರೋರು. ಸಾತ್ವಿಕ ರೂಪ ಧರಿಸ್ಕೊಂಡಂದ್ರೆ ಯಾವ್ಯಾವ ರೀತಿ ಕಾಟ ಕೊಡ್ಬೋದು ಆಯಾಯ ರೂಪದಲ್ಲೆಲ್ಲ ಬರ್ತಾ ಇದ್ರು, ಅನ್ಕೊಳ್ಳೋ ಹಾಗೆ ಇಲ್ಲ. ಆದ್ಮೇಲೆ ಕೃಷ್ಣ ಆ ಹಸುಗಳನ್ನ ಕಾಪಾಡೋ ನೆಪದಲ್ಲಿ ಎಲ್ಲ ಸಾತ್ವಿಕರನ್ನ, ಹಸುಗಳನ್ನು ತಾನು ಕಾಪಾಡಿದ. ಇನ್ನು ಮುಂದೆ ಟಿಪ್ಪಣಿಯ ವಿಚಾರ. ಇಲ್ಲಿ ಕೃಷ್ಣ ಅಂದ್ರೆ ಯಮುನಾ ನದ್ಯ ಅಂತ ಸ್ಪಷ್ಟ ಅರ್ಥ ಬರೆದಿದ್ದಾರೆ. ಮೊದಲನೇ ಟಿಪ್ಪಣಿಯಲ್ಲಿ ಕಾಳಿಯ ಅಂತ ಬರೆದಿದ್ದಾರೆ. ಕಾಲಿ, ಲ ಅಥವಾ ಳ ಎರಡಿದೆ. ಕಾಳಿಯ ಅಂತಾನೂ ಆಗ್ಬೋದು, ಕಾಲಿಯ ಅಂತಾನೂ ಆಗ್ಬೋದು, ತಪ್ಪಿಲ್ಲ. ಕಾಳಿಯ ಅನ್ನೋ ಹೆಸರಿನ ಸರ್ಪವನ್ನ ತ್ಯಕ್ತ್ವಾ, ತ್ಯಕ್ತ್ವಾ ಅಂದ್ರೆ ಏನರ್ಥ? ಬಿಟ್ಟು ಅಂತ ಅರ್ಥ. ಇವನು ಯಮುನಾ ನದಿಯಲ್ಲಿದ್ದ ಆ ಕಾಳಿಯನ್ನ ಬಿಟ್ಟು ಬಂದ ಅಂದ್ರೆ ಹೆದರ್ಕೊಂಡ್ ಬಂದಂಗಾಯ್ತು. ಇವನು ಓಡಿಸ್ದಾಗ ಆಗ್ಲಿಲ್ಲ. ಅದಕ್ಕೇನ್ ಮಾಡ್ತಾರೆ? ತ್ಯಕ್ತ್ವ ಅನ್ನೋದಕ್ಕೆ ತ್ಯಾಜಯಿತ್ವ ಅಂತ ಅರ್ಥ. ಅಂದ್ರೆ ಅವನು ಬಿಟ್ಟು ಓಡೋ ಹೋಗೋ ತರ ಮಾಡ್ದ, ನಿಷ್ಕಾಸ್ಯ, ಹೊರಗೆ ಹಾಕದ ಅಂತ ಅರ್ಥ. ಅದನ್ನ ಬರ್ದಿದ್ದಾರೆ. ಅಂತರ್ಣೀತ ನಿಚ್ ಅಂತ ಬರೀತಾರೆ ಶಾಸ್ತ್ರದಲ್ಲಿ. ಅಂತರ್ಣೀತ ನಿಚ್ ಅಂದ್ರೆ ಮೇಲ್ನೋಟಕ್ಕೆ ತಾನು ಹೋದಾಗೆ ಆ ಶಬ್ದ ಹೇಳ್ತಾ ಇರತ್ತೆ, ವಸ್ತುತ ತಾನು ಹೋಗಿದಲ್ಲ, ತಾನನ್ನು ಹೋಗೋ ಹಾಗೆ ಮಾಡಿದ್ದು ಅಂತ ಅರ್ಥ. ಅದೇ ತ್ಯಕ್ತ್ವ ಅಂದ್ರೆ ತ್ಯಾಜಯಿತ್ವ ಅನ್ನೋ ಅರ್ಥದಲ್ಲಿ ಇದೆ ಅದು, ತ್ಯಕ್ತ್ವ ಅನ್ನೋ ಶಬ್ದ. ಈ ತರ ಸುಮಾರು ಸಲ ಈ ತರ ಪ್ರಯೋಗವನ್ನ ಮಾಡ್ತಾರೆ ಶಾಸ್ತ್ರದಲ್ಲಿ. ಅದನ್ನ ಗಮನಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಕೃಷ್ಣನೇ ಓಡೋಗ್ಬಿಟ್ಟ ಅನ್ನೋ ಅರ್ಥ ಬರುತ್ತೆ ಈ ಶ್ಲೋಕದಲ್ಲಿ. ಇನ್ನು ಉಲ್ಬಣಂ ದಾವಸ್ಯ ಅಗ್ನಿಂ ಪೀತ್ವ. ಈಗ ಉಲ್ಬಣ ಅಂದ್ರೆ ಕ್ರೂರ ಅಂತ ಅರ್ಥ. ಅಲ್ಲಿ ಕಾಡ್ಗಿಚ್ಚು ಎಲ್ಲಾ ಕಡೆ ಹಬ್ಬಿತ್ತು. ಎಲ್ಲ ಗೋಪಾಲಕರ ಹೆದರಿಕೆ ಆಗೋಯ್ತು, ನಮ್ ಕಥೆ ಏನು. ಆಗ ಕೃಷ್ಣ ತಾನು ಸುಮಾರು ಸಲ ಕಾಡ್ಗಿಚ್ಚನ್ ಪಾನ ಮಾಡಿದಾನೆ ಕೃಷ್ಣ. ಅದರಲ್ಲಿ ಒಂದು ಕಾಡ್ಗಿಚ್ಚಿನ ಪಾನವನ್ನ ಹೇಳ್ತಾ ಇದ್ದಾರೆ. ಆ ಕಾಡ್ಗಿಚ್ಚು ಬಂದಾಗ ಇಡೀ ಇದು ಕಾಡಿಗೆಲ್ಲ ಬೆಂಕಿ ಹತ್ಕೊಂಡಿದೆ. ಆ ಬೆಂಕಿಯನ್ನ ಭಗವಂತ ಕುಡ್ದ ಅಂತ ಬಂತು. ಇಲ್ಲಿ ದಾವಾಗ್ನಿಯನ್ನ ಕುಡ್ದ ಅಂತ. ಉಲ್ಬಣಂ ದಾವಾಗ್ನಿಂ ಪೀತ್ವ. ದಾವಾಗ್ನಿ ಅಂತಂದ್ರೆ ಕಾಡ್ಗಿಚ್ಚು ಅಂತ ಅರ್ಥ. ಆ ಕಾಡ್ಗಿಚ್ಚನ್ನ ಪಾನ ಮಾಡಿದ. ವಸ್ತುತಃ ಈ ದಾವ ಅನ್ನೋ ಶಬ್ದ ಇದೆಯಲ್ಲ, ದಾವ ಅನ್ನೋದಕ್ಕೆ ಕಾಡ್ಗಿಚ್ಚು ಅಂತ ಅರ್ಥ ಇದೆ. ಕಾಡ್ಗಿಚ್ಚು ಅಂದ್ರೇನು? ಈ ಬಿದಿರುಗಳಿದೆಯಲ್ಲ, ಬಿದಿರುಗಳೆಲ್ಲ ಈ ಗಾಳಿ ಬಂದಾಗ ಜೋರಾಗಿ ಪರಸ್ಪರ ಬಿದಿರುಗಳಿಗೆ ಘರ್ಷಣೆ ಆಗುತ್ತೆ. ಬಿದಿರುಗಳಿಗೆ ಘರ್ಷಣೆ ಆದಾಗ ಬೆಂಕಿ ಹುಟ್ಟತ್ತೆ. ಆ ಬೆಂಕಿ ಹುಟ್ಟಿದ್ ಏನ್ ಮಾಡತ್ತೆ ಅಂತಂದ್ರೆ ಇಡೀ ಕಾಡನ್ನು ಸುಡತ್ತೆ. ಆ ಬಿದಿರುಗಳೇನಿದೆಯಲ್ಲ ಅದು ಪೂರ್ಣ ಸುಟ್ಟು ಹೋಗಿ ಪೂರ್ಣ ಯಾವ್ದು ಉಳಿಯಲ್ಲ ಕೊನೆಗೆ. ಅದನ್ನ ವೇಣು ಸಂಘರ್ಷಜೋ ವನ್ನೇ ದಗ್ಧ್ವಾ ಶಾಮ್ಯತಿ ತದ್ಯಥ ಅಂತ ಹೇಳಿ ನ್ಯಾಯಸುಧಾದಲ್ಲೂ ಬರುತ್ತದೆ. ಸಂಧ್ಯಾಧಿಕರಣದಲ್ಲಿ ಪಾಠ ಆಗಿದೆ ನಿಮ್ಗೆ. ಈ ಸುಧಾ ಭಾಗದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದನ್ನ ಭಾಗವತಲ್ಲಿ ಹೇಳಿದ್ದಾರೆ ಅಂತ ಅವತ್ತಿನ ದಿವಸ ಹೇಳಿದ್ದೆ. ವೇಣು ಸಂಘರ್ಷಜೋ ವನ್ನಿ ಅಂತ. ವೇಣು ಅಂದ್ರೆ ಬಿದಿರು. ಆ ಬಿದಿರುಗಳಿಗೆ ಸಂಘರ್ಷ ಉಂಟಾಗುತ್ತೆ, ಅದರಿಂದ ಬೆಂಕಿ ಹುಟ್ಟತ್ತೆ. ದಗ್ಧ್ವಾ ಶಾಮ್ಯತಿ ತದ್ಯಥ, ಎಲ್ಲ ಇಡೀ ಕಾಡಿನಲ್ಲಿರುವ ಮರಗಳನ್ನು ಸುಟ್ಟಾಕಿ ಕೊನೆಗೆ ತಾನೂ ಕೂಡ ಲೀಲ ಆಗ್ಬಿಡುತ್ತೆ, ತಾನೂ ಕಾಣಿಸ್ತಾ ಇರೋ ಹಾಗೆ ಆಗ್ಬಿಡುತ್ತೆ. ಇಲ್ಲಿ ದಾವ ಅಂತ ಅನ್ನೋ ಶಬ್ದಕ್ಕೆನೆ ವಸ್ತುತಃ ಕಾಡ್ಗಿಚ್ಚು, ಕಾಡಿನಲ್ಲಿ ಬಂದ ಏನಿದೆಯಲ್ಲ ಘರ್ಷಣೆಗಳಿಂದಾಗಿ ಬೆಂಕಿ, ಅದನ್ನ ಕಾಡ್ಗಿಚ್ಚು ಅಂತ ಕರೀತಾರೆ. ಈ ದಾವ ಅನ್ನೋ ಶಬ್ದಕ್ಕೆ ಕಾಡ್ಗಿಚ್ಚು ಅಂತ ಅರ್ಥ ಇದೆ. ಹಾಗಾದ್ರೆ ದಾವ ಅಗ್ನಿ ಅಂತ ಯಾಕೆ ಮತ್ತೆ ಹೇಳ್ತೀರಿ? ದಾವ ಅನ್ನೋ ಶಬ್ದದಿಂದಲೇ ಬೆಂಕಿ ಅನ್ನೋ ಅರ್ಥ ಸಿಗ್ತಾ ಇದೆಯಲ್ಲ, ಮತ್ತೆ ಬೆಂಕಿಯನ್ನು ಹೇಳಿಕ್ ಅಗ್ನಿ ಅನ್ನೋ ಶಬ್ದ ಯಾಕೆ ಬಿಡಿಸ್ತೀರಿ? ಇದು ಪುನರುಕ್ತಿ ದೋಷ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಬೇರೆ ಶಬ್ದದಿಂದಲೇ ಅರ್ಥ ಸಿಕ್ಕಿದಾಗ ಮತ್ತೆ ಅದೇ ಅರ್ಥ ಹೇಳಲಿಕ್ಕೆ ಇನ್ನೊಂದು ಶಬ್ದ ಬಳಸೋ ಹಾಗಿಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರಿಲ್ಲ, ದಾವ ಅನ್ನೋ ಶಬ್ದ ಅದು ಕಾಡು ಅನ್ನೋ ಅರ್ಥದಲ್ಲಿ ಮಾತ್ರ ಇಲ್ಲಿದೆ. ಹಾಗಾದ್ರೆ ಬೆಂಕಿ ಅನ್ನೋ ಅರ್ಥ, ಅಗ್ನಿ ಅನ್ನೋ ಅರ್ಥ ಹೇಗ್ ಸಿಗತ್ತೆ? ಅಗ್ನಿ ಅನ್ನೋ ಶಬ್ದವನ್ನು ಬಳಸಿದಾಗ ಮಾತ್ರ. ಹಾಗಾಗಿ ದಾವ ಅಗ್ನಿ, ದಾವ ಅಂದ್ರೆ ಕಾಡಿನ, ಅಗ್ನಿ ಅಂದ್ರೆ ಬೆಂಕಿ ಅಂದ್ರೆ ಕಾಡ್ಗಿಚ್ಚು ಅಂತ ತಾತ್ಪರ್ಯ. ಅಲ್ಲ, ಇದೇ ಗೊತ್ತಾಯ್ತು ದಾವ ಅನ್ನೋ ಶಬ್ದಕ್ಕೆ ವನವನ್ನಿ, ಕಾಡಿನ ವನ್ನಿ ಅಂತಾನೆ ಅರ್ಥ ಇರೋದು ಅಂದ್ರೆ ಅದಕ್ಕೆ ಕೋಶವನ್ನ ಕೊಡ್ತಾರೆ. ಹಾಗಿಲ್ಲ,
ದಾವ ಅನ್ನೋ ಶಬ್ದಕ್ಕೂ ಕಾಡು ಅನ್ನೋ ಅರ್ಥ ಅಷ್ಟೇ ಇದೆ, ಕಾಡ್ಗಿಚ್ಚು ಅನ್ನೋ ಅರ್ಥ ಇಲ್ಲ ಅಂತ ಇದು ವಿಚಾರ. ಇದನ್ನೆಲ್ಲ ಅಲ್ಲಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ಓದಿ ಹೇಳ್ತೇನೆ ನೋಡಿ. ದಾವಸ್ಯ ಮೂರನೇದೇನು, ದಾವಸ್ಯ ಅಂದ್ರೆ ವನಸ್ಯ ಅಷ್ಟೇ ಅರ್ಥ. ದಾವಸ್ಯ ಅಂದ್ರೆ ವನಸ್ಯ, ಕಾಡು ಅಂತ ಅರ್ಥ. ಅಲ್ಲಿ ಕಾಡಿನ ಅಗ್ನಿಂ ಪೀತ್ವ, ಅಗ್ನಿಯನ್ನ ಕುಡ್ದ, ತೇನ. ಇದರಿಂದ ಏನ್ ಹೇಳ್ದಾಗಾಯ್ತು ಅಂದ್ರೆ ಒಂದು ಶಬ್ದಕ್ಕೊಂದು ಅರ್ಥ ಬರೋದು ಅಂದ್ರೆ ಅಲ್ಲೇನೋ ಒಂದು ಪ್ರಶ್ನೆಗಳಿಗೆ ಪರಿಹಾರ ಕೊಟ್ಟಿರ್ತಾರೆ. ಏನು ಅಂದ್ರೆ ದಾವ ಶಬ್ದಸ್ಯ ಏವ ವನವನ್ಹಿ ವಾಚಕತ್ವ. ದಾವ ಅನ್ನೋ ಶಬ್ದವೇ ವನವನ್ಹಿಯನ್ನ, ವನವನ್ಹಿ ಅಂದ್ರೆ ಕಾಡಿನಲ್ಲಿರುವ ವನ್ಹಿ, ಅದನ್ನ ವಾಚಕ ಹೇಳ್ತಾ ಇರೋದ್ರಿಂದ ಅಗ್ನಿ ಶಬ್ದೋ ವ್ಯರ್ಥ ಇತಿ ನ ಶಂಕ್ಯಂ. ಅಲ್ಲ, ಅಗ್ನಿ ಅನ್ನೋ ಶಬ್ದ ಯಾಕೆ ಹೇಳಿದ್ರಿ ವ್ಯರ್ಥ? ದಾವ ಅನ್ನೋ ಶಬ್ದಕ್ಕೆ ವನವನ್ಹಿ ಅಂತ ಅರ್ಥ. ಗ್ರಾಮದಲ್ಲಿರೋ ವನ್ನಿ ಅಲ್ಲ, ಕಾಡಿನಲ್ಲಿರೋ ವನ್ನಿ. ಗ್ರಾಮವನ್ನಿ ಅಲ್ಲ, ವನವನ್ನಿ ಅಂತ ಅರ್ಥ ಅಲ್ವಾ? ಅಂದ್ರೆ ನ ಶಂಕ್ಯಂ, ಈ ತರ ಶಂಕೆ ಮಾಡ್ಬೇಡಿ. ಯಾಕೆ? ದವದಾವೌ ವನಾರಣ್ಯವನ್ಹಿ ಅಂತ ಇದೆ ಅಲ್ಲಿ. ದವ ದಾವ ಎರಡು ಶಬ್ದ ಇದೆ. ದವ ದಾವ ಎರಡು ಶಬ್ದಗಳು ವನ, ಅರಣ್ಯ, ವನ್ಹಿ ಈ ಎಲ್ಲ ಅರ್ಥವನ್ನು ಹೇಳ್ತಾರೆ ಅಂತಿದೆ. ಅರಣ್ಯ ಅಂದ್ರೇನು? ಕಾಡು. ಕಾಡನ್ನು ಹೇಳಲಿಕ್ಕೂ ದಾವ ಅನ್ನೋ ಶಬ್ದ ಇದೆ. ಇತಿ ಅರಣ್ಯವಾಚಕತ್ವಸ್ಯಾಪಿ ಅವಗಮ. ಕಾಡನ್ನು ಹೇಳ್ತಾ ಇದೆ ಶಬ್ದ, ಹಾಗಾಗಿ ತಪ್ಪಿಲ್ಲ. ಅದರಿಂದ ಅಗ್ನಿ ಶಬ್ದ ಮಣಿಮಂಜರಿಯಲ್ಲಿ ಪ್ರಯೋಗ ಮಾಡಿದ್ದು ವ್ಯರ್ಥ ಅಂತ ಭಾವಿಸ್ಬೇಡಿ. ಇದು ನೇರ ನಾರಾಯಣ ಪಂಡಿತಾಚಾರ್ಯರ ಆಕ್ಷೇಪ. ಅದಕ್ಕೆ ಅದನ್ನು ಪರಿಹಾರ ಮಾಡ್ತಾರೆ. ದಾವ ಅಗ್ನಿ ಅಂದ್ರೆ ಹಾಗೇನಿಲ್ಲ, ಅವ್ರಿಗೆ ಗೊತ್ತೇ ಇದ್ದು ವ್ಯಾಖ್ಯಾನ ಮಾಡಿದ್ದು ಹೇಳಿದ್ದು, ನಮಗ್ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ. ಇನ್ನು ಮುಂದೆ ವಿಷದ್ರುಮ ಅಂತ ಬಂತು. ಈ ವಿಷದ್ರುಮ ಅಂತಂದ್ರೆ ನಾನು ಹೇಳ್ದೆ ಆಗ್ಲೇ, ಈ ಕಾಡ್ಗಿಚ್ಚಿನನ್ನು ಸೃಷ್ಟಿ ಮಾಡಿದವನೇ ಅವನು. ಎಲ್ಲಾ ಕಡೆ ಏನೇ ಆದ್ರೂ ಆದಿದೇವ ತಾನೆ. ಹಿಂದಿನ ಈ ಶ್ಲೋಕಗಳೆಲ್ಲ ಬಂತು ಸರ್ಗದಲ್ಲಿ. ಆದಿದೇವ ಅಂದ್ರೆ ಇಡೀ ಜಗತ್ತಕ್ಕೆ ಕಾರಣ. ಜಗತ್ತಕ್ಕೆ ಕಾರಣ ಅಲ್ಲ, ಜಗತ್ನಲ್ಲಿ ನಡೆಯೋ ಪ್ರತಿಯೊಂದಕ್ಕೂ ಅವನೇ ಕಾರಣ. ಕಾಡ್ಗಿಚ್ಚು ಹತ್ಕೊಳ್ತಾ ಯಾಕೆ ಹತ್ಕೊಳ್ತು? ಬಿದಿರುಗಳಿಗೆ ಸಂಘರ್ಷ ಆಗಿ ದೇವ್ರ ಸಂಕಲ್ಪ ಆಗಿತ್ತು, ದೇವರ ಕಾರಣ ಅದಕ್ಕೆ. ಯಾಕೆ ಈ ರೀತಿ ಮಾಡ್ದ ಅಂದ್ರೆ ಆ ಕಾಡನ್ನೆಲ್ಲ ಸುಟ್ಟಾಕದ. ಯಾಕೆ? ಅಲ್ಲಿ ತುಂಬಿದ್ದ ಮರಗಳು ಅದು ವಿಷಪೂರ್ಣ. ಹೇಗೆ ಈ ಹಸುವಿನ ರೂಪದಲ್ಲಿ, ಕರುವಿನ ರೂಪದಲ್ಲಿ ದೈತ್ಯರು ಬಂದಿದ್ರು, ಮರಗಳ ರೂಪದಲ್ಲೂ ದೈತ್ಯರು ಬಂದಿದ್ರು. ಆ ಒಂದು ಮರ ಇದ್ರೆ ಇಡೀ ಕಾಡಿಗೆ ಹಾನಿ. ಅದಕ್ಕೋಸ್ಕರ ಎಷ್ಟೆಷ್ಟು ಮರಗಳಿದ್ದು ಅದನ್ನೆಲ್ಲ ಸಂಹಾರ ಮಾಡ್ದ ಅಂತ ಹೇಳಿದೆ. ಆದ್ರೆ ಇವ್ರು ಇನ್ನೊಂದು ಪ್ರಸಂಗಕ್ಕೆ ಹೋಗ್ತಾರೆ. ಏನ್ ಪ್ರಸಂಗ? ವಿಷಪೂರ್ಣ ದ್ರುಮ. ಅದು ವಿಷ ತುಂಬಿದ ಮರ ಅಂದ್ರೆ ಉಗ್ರಾಖ್ಯ ಅಸುರ ಅಧಿಷ್ಠಿತಂ ತರುಂ. ಅಲ್ಲಿ ಉಗ್ರ ಅಂತ ಒಬ್ಬ ದೈತ್ಯ ಇರ್ತಾನೆ, ಅಸುರ. ಆ ಅಸುರ ಆ ಮರದ ಒಳಗಡೆ ನೆಲೆಸಿರ್ತಾನೆ, ಬಂದವ್ರಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ. ಆ ವಿಷವನ್ನ ಕಾರ್ತ ಆ ಉಗ್ರಾಸುರ ಇರುವಂತಹ ಮರವನ್ನ ಉನ್ಮೂಲ್ಯ, ಬುಡ ಸಮೇತ ಕಿತ್ತಾಕಿ ಎಲ್ಲರಿಗೂ ಅನುಗ್ರಹ ಮಾಡಿದ ಅಂತ ಅರ್ಥ. ಇನ್ನು ಗೋವಪುಂಷಿ ಅಂದ್ರೆ ಈ ವಪುಸ್ ಅಂದ್ರೆ ದೇಹ ಅಂತ ಅರ್ಥ, ಶರೀರ. ಈ ಗೋವುಗಳ ಶರೀರವನ್ನು ಹೊತ್ಕೊಂಡ ದೈತ್ಯರನ್ನೆಲ್ಲ ತಾನು ಕೊಂದಿದ್ದಾನೆ. ಅಹನತ್ ಅಂತ ಅರ್ಥ ಮಾಡಿದ್ರು. ಇಲ್ಲಿ ನೋಡಿ, ಅಹನತ್ ಅಂತ ಇದೆಯಲ್ಲ, ಇದು ವಸ್ತುತ ವ್ಯಾಕರಣದ ಪ್ರಕಾರ ಆಗಲ್ಲ ಶಬ್ದ. ನಮ್ಗೆ ವ್ಯಾಕರಣ ಗೊತ್ತಿದ್ರೆ ಅಹನ್ ಅಂತ ಬಳಸ್ಬೇಕು ನಾವು, ಅಹನತ್ ಬಳಸ್ಬಾರ್ದು. ಮತ್ತೆ ಹೇಗ್ ಮಣಿಮಂಜರಿ ನಾರಾಯಣ ಪಂಡಿತಾಚಾರ್ಯ ಪ್ರಯೋಗ ಮಾಡಿದ್ರು? ಈಗ ನಮ್ಗೆ ಇದ್ರಲ್ಲೂ ಬರುತ್ತೆ, ವಾಯುಸ್ತುತಿಯಲ್ಲಿ ನಾವೆಲ್ಲ ಪಾರಾಯಣ ಮಾಡ್ತಾ ಇರ್ತೀವಿ. ಇದನ್ನ ಬೇರೆ ಮತದವ್ರು ಆಕ್ಷೇಪ ಮಾಡಿದ್ರು ನಮ್ಮ ಮೇಲೆ. ಅಷ್ಟೆಲ್ಲ ವಾಯುಸ್ತುತಿ ವೇದ ತುಲ್ಯ ಹಾಗೆ ಹೀಗೆ ಅಂತೆಲ್ಲ ನಾವು ಹೇಳ್ತೀವಿ. ವೇದ ತುಲ್ಯ ಆದ್ರಿಂದಲೇ ಸರಿ ಅಂತ ನಾವು ಹೇಳ್ತೀವಿ. ವೇದದಂತೆ ಆದ್ರಿಂದ ವೇದದಲ್ಲಿ ಪ್ರಯೋಗಗಳು ಒಂದೇ ತರ ಇರಲ್ಲ. ವ್ಯಾಕರಣದ ಅನುಗುಣವಾಗಿ ಇಲ್ದೇ ಇರೋ ಪ್ರಯೋಗನೂ ಇದೆ ಅಲ್ಲಿ ಇದರಲ್ಲಿ ವಾಯುಸ್ತುತಿಯಲ್ಲಿ. ಅದಂತ ಸಮಸ್ಯೆ ಇಲ್ಲ. ವೇದದಲ್ಲಿ ಹೇಗ್ ಬಳಸ್ತೀವೋ ಹಾಗೆ ಬಳಸ್ಬೋದು ಅಂತ ಉತ್ತರ ಇದೆ, ಇಲ್ಲ ಅಂತಿಲ್ಲ. ಆದ್ರೂ ಒಂದು ಲೌಕಿಕ ಕಾವ್ಯ ಗ್ರಂಥ, ಒಂದು ವಾಯುಸ್ತುತಿ, ವಾಯುದೇವರ ಬಗ್ಗೆ ಸ್ತೋತ್ರ ಮಾಡೋ ಗ್ರಂಥ. ತ್ರಿವಿಕ್ರಮ ಪಂಡಿತಾಚಾರ್ಯರು ವ್ಯಾಕರಣ ಗೊತ್ತಿಲ್ಲ, ಅವರೊಂದು ಶಬ್ದ ತಪ್ಪು ಮಾಡಿದ್ದಾರೆ ಅಂತ. ಯಾವುದು ಅಂದ್ರೆ ಈ ಸಾಭ್ರೋಷ್ಣ ಭೀಶುಭ್ರ ಅಂತ ಒಂದು ಶ್ಲೋಕ ಹೇಳ್ತೀವಲ್ಲ, ಅಲ್ಲಿ ಭೇದಿ ಬಭ್ರೆ ಬಭೂಬೇ ಅಂತ ಹೇಳ್ತೀವಿ. ಬಭೂವೆ ಎಲ್ಲಿದೆ ಶಬ್ದ? ಬಭೂವ ಬಭೂವತು ಬಭೂಬುಹು ಆಗತ್ತೆ, ಬಭೂವೆ ಅಂತ ಶಬ್ದ ಇಲ್ಲ. ಹಾಗಾದ್ರೆ ಬಭೂವೆ ಅಂತ ಹೇಗ್ ಬಳಸಿದ್ರು ಅಂತ ಒಂದು ಆಕ್ಷೇಪ ಮಾಡ್ತಾರೆ. ಈ ತರದ ಆಕ್ಷೇಪಗಳಿಗೆ ಉತ್ತರ ಕೊಡ್ಲಿಕ್ಕೆ ವ್ಯಾಖ್ಯಾನಕಾರ ಓದ್ಲೇಬೇಕು ನಾವು, ವ್ಯಾಖ್ಯಾನಕಾರ ಟಿಪ್ಪಣಿನ. ಇಲ್ಲಾಂದ್ರೆ ಉತ್ತರ ಗೊತ್ತಾಗಲ್ಲ. ಆದ್ರೆ ಅಲ್ಲಿ ಬಭೂವೆ ಅಂತಂದ್ರೆ ಏನ್ ಅರ್ಥ ಮಾಡಿದ್ದಾರೆ ಅದನ್ನ ಹುಡುಕ್ಬೇಕು ನಾವು. ಅದ್ ನಾವು ವಾಸ್ತವಿ ಪಾಠದಲ್ಲಿ ಬಂದಾಗ ನೋಡೋಣ ಅದ್ರ ಬಗ್ಗೆ. ಅಂತೂ ಅದೇ ತರ ಇಲ್ಲಿ ಅಹನತ್ ಅಂತ ಒಂದು ಕ್ರಿಯಾಪದದ ಬಗ್ಗೆ ಆಕ್ಷೇಪ ಮಾಡಿದ್ರು. ಆಕ್ಷೇಪ ಮಾಡಿದಾಗ ಏನ್ ಉತ್ತರ ಹೇಳ್ಬೇಕು ಅಂದ್ರೆ, ಅಹನತ್ ಅಂತಾನೂ ಇದೆ, ಅಹನ್ ಅಂತಾನೂ ಇದೆ, ಎರಡೂ ರೂಪ ಇದೆ. ಹೇಗ್ ಸಮರ್ಥನೆ ಮಾಡ್ತೀರಿ ಅಂದ್ರೆ, ಅಲ್ಲಿ ಹೇಳ್ತಾರೆ ಎರಡು ಗಣಗಳಿರುತ್ತೆ. ಕ್ರಿಯಾಪದಗಳನ್ನೆಲ್ಲ 10 ಗಣದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಯಾಕಂದ್ರೆ ಕ್ರಿಯಾಪದಗಳಿಂದ 2000ಕ್ಕಿಂತ ಜಾಸ್ತಿ ಇದೆ ಕ್ರಿಯಾಪದ ಸಂಸ್ಕೃತದಲ್ಲಿ. ಅದು 2000 ಅಂತ ಇಷ್ಟೇ ಹೇಳಿದ್ದು, 2000 ಅಲ್ಲ, ಇನ್ನೂ ಜಾಸ್ತಿನೇ ಇದೆ ಅದು. ಸಾಮಾನ್ಯವಾಗಿ ಧಾತು ಪಾಠ ಅನ್ ಮಾಡ್ತಾರೆ.
ಧಾತುಗಳು ಅಂದ್ರೆ ಕ್ರಿಯೆಯನ್ನ ಹೇಳೋ ಶಬ್ದ. ಆ ಶಬ್ದಗಳನ್ನ ಒಂದು ಗುಂಪು ಮಾಡಿದ್ದಾನೆ ಪಾಣಿನಿ ಋಷಿ. ಅಲ್ಲಿ ಮಾಡ್ತಾ 2000ಕ್ಕಿಂತ ಹೆಚ್ಚು ಹೇಳಿದ್ದಾನೆ. ಅದರಲ್ಲಿ 10 ಗಣ ಮಾಡ್ಕೊಂಡಿದ್ದಾನೆ, 10 ಗುಂಪು. ಆ 10 ಗುಂಪಿನಲ್ಲಿ ಈ ಅಹನತ್ತನಲ್ಲಿ ಹನ್ ಅಂದ್ರೆ ಕೊಂದಿದ್ದು ಅಂತ ಅರ್ಥ. ಹನ್ ಅಂತ ಒಂದು ಶಬ್ದ ಇದೆ. ಇದನ್ನ ಒಂದೇ ಗಣದಲ್ಲಿ ಪಾಠ ಮಾಡಿದ್ದಾನೆ. ಹಾಗಾಗಿ ಅಹನ್ ಅಂತ ಇಷ್ಟೇ ಆಗ್ಬೇಕು ಅಂತ ಇವ್ರ ಆಕ್ಷೇಪ. ಆದ್ರೆ ಅಲ್ವಂತೆ, ಹನ್ ಅನ್ನೋದನ್ನ 2 ಕಡೆ ಹೇಳಿದ್ದಾರೆ. 2 ಕಡೆ ಹೇಳೋದ್ರಿಂದ ಒಂದು ಗಣಗಳ ಪ್ರಕಾರ ಅಹನತ್ ಆಗುತ್ತೆ, ಅಭವತ್ ತರ. ಅಭವತ್ ಅಭವತಾಮ್ ಅಭವನ್ ಆಗತ್ತಲ್ಲ, ಆ ತರ ಅಹನತ್ ಆಗುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ ಅಂದ್ರೆ ಅಹನ್ ಅಂತ ಆಗತ್ತೆ ಅಂತ. ಹಾಗಾದ್ರೆ ಎಲ್ಲೆಲ್ಲಿ ಅಭವತ್ ಅಭವತಾಮ್ ಅಭವನ್ ಆಗ್ಬೇಕು ಅಂದ್ರೆ ಅದು ಭ್ವಾದಿಗಣ ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ ಗಣ ಇದೆ, ಭವತಿ ಭವತಃ ಭವಂತಿ ಭವಸಿ ಭವತ ಭವತ. ಸಾಮಾನ್ಯವಾಗಿ ಎಲ್ಲಾ ಕಡೆ ಇದನ್ನ ಕಲಿಸ್ಬಿಡ್ತಾರೆ ಮೊದಲಿಗೆ. ಭೂಧಾತು ಅಂತ ಕರಿತೀವಿ. ಅಂದ್ರೆ ಇರೋದು, ಭವನಂ ಇದೆ, ಅಸ್ತಿತ್ವ ಅನ್ನೋ ಅರ್ಥವನ್ನು ಕೊಡುವಂತದ್ದು. ಈಗ ನಾವು ಹೇಳ್ತೀವಲ್ಲ ಭವನ ಅಂತ. ಭವನ ಅಂದ್ರೆ ಏನು? ಚೆನ್ನಾಗಿ ನಿಂತಿರೋದು ಅಂತ ಅರ್ಥ. ಅರಮನೆ ಭವನ ಅಂತ. ಭವಾಮಿ ನಾನ್ ಬರ್ತೀನಿ, ನಾ ಅಲ್ಲಿರ್ತೀನಿ ಅಂತಾನೆ ಹೇಳ್ತಾ ಇರ್ತೀವಿ. ಈ ಭ್ವಾದಿಗಣದಲ್ಲಿ ಅಂದ್ರೆ ಭೂ ಅನ್ನೋ ಶಬ್ದ ಇರುವಂತ ಗಣ ಒಂದು ಗುಂಪಿನಲ್ಲಿ ಹನ್ ಇದನ್ನು ಸೇರಿಸ್ಕೊಂಡಾಗ ಅಹನತ್ ಅಂತ ತಪ್ಪಾಗಲ್ಲ ಅಂತ. ಹಾಗಾದ್ರೆ ವಸ್ತುತ ಇದು ಎಲ್ಲಿತ್ತು ಅಂದ್ರೆ 2ನೇ ಗಣದಲ್ಲಿತ್ತು, ಅದಾದಿಗಣ ಅಂತ ಹೇಳ್ತೀವಿ. ಆ ಅದಾದಿಗಣದಲ್ಲಿ ಇದಿತ್ತು. ಅದಾದಿಗಣದಲ್ಲಿ ಏನಾಗ್ಬಿಡುತ್ತೆ ಈಗ? ಅದಾದಿಗಣ ಅಂದ್ರೆ ನಿಮಗೆ ಅತ್ತಿ ಅತ್ತಃ ಅದಂತಿ, ಅತ್ತಿಯಿಂದ ತಿಂತಾನೆ ಅಂತ ಅರ್ಥ ಹೇಳುವಂತ ಒಂದು ಕ್ರಿಯಾಪದ ಇರುವಂತ ಗುಂಪಿದೆ. ಆ ಅದಾದಿಗಣದಲ್ಲಿ ಸೇರಿಸಿರುವಂತಹ ಶಬ್ದ ಇದು. ಅಲ್ಲಿ ಅಹನ್ ಅಂತಾನೆ ಆಗತ್ತೆ. ಆದ್ರೆ ಭ್ವಾದಿಗಣದಲ್ಲೂ ಸೇರಿಸ್ಕೊಡಿ, ಇದೇನು ಒಳ್ಳೆ ಕಥೆ ಆಯ್ತಲ್ಲ. ಇರೋದಲ್ಲಿ ನೀವು ಸೇರಿಸ್ಕೊಡಿ, ಹಾಗಾಗಿ ಇಲ್ಲೂ ರೂಪ ಆಗತ್ತೆ. ಅಂದ್ರೆ ಯಾವ ಶಬ್ದನಾದ್ರೂ ಎಲ್ಲಿ ಬೇಕಾದ್ರೆ ಸೇರಿಸ್ಕೊಬಹುದು, ಯಾವ ಗಣದಲ್ಲಾದ್ರೂ. ಅಂದ್ರೆ ಹಾಗಲ್ಲ, ಅನೇಕ ಸ್ಥಳೇಶು ಪ್ರಯುಕ್ತತ್ವ. ಬೇಕಾದಷ್ಟು ಕಡೆ ನಾವು ಒಬ್ಬರೇ ಎಲ್ಲ ಪ್ರಯೋಗ ಮಾಡಿರೋದು. ಈ ತರ ಬೇಕಾದಷ್ಟು ಜನ ಅಹನತ್ ಅಹನತ್ ಅಂತ ಬಳಸಿದ್ದಾರೆ. ಹಾಗಾದ್ರೆ ಅವ್ರಿಗೆ ಯಾರಿಗೂ ವ್ಯಾಕರಣ ಗೊತ್ತಿಲ್ಲ ಅಂತ ಆಗ್ಬೇಕು. ಎಷ್ಟು ಇಂಥ ದೊಡ್ಡ ದೊಡ್ಡ ಕಾವ್ಯಗಳನ್ನ ಬರೆದ ಋಷಿಗಳು ತುಲ್ಯರವರು, ಅಂಥವರೆಲ್ಲ ಈ ತರ ಒಂದ್ ಸಣ್ಣ ತಪ್ಪು ಮಾಡ್ತಾರೆ ಅಂತ ಏನರ್ಥ? ಋಷಿಗಳಿಂದ ವ್ಯಾಕರಣದ ಋಷಿಗಳನ್ನ ನಿರ್ಣಯ ಮಾಡೋದಲ್ಲ. ಅಷ್ಟೇ ಅಲ್ಲದೆ ವ್ಯಾಕರಣದಲ್ಲೇ ಒಪ್ತಾರೆ ಅದನ್ನ. ಯಾರ್ಯಾರು ವ್ಯಾಕರಣದ ಸಂಪ್ರದಾಯ ಪ್ರವರ್ತಕರು ಅಂತಿದ್ದಾರೆ, ಪಾಣಿನಿ ಪತಂಜಲಿ ಋಷಿಗಳಿದಾರಲ್ಲ ಅವರೇ ಬರೀತಾರೆ, ಪಾಣಿ ಋಷಿಗಳು ಬರೆದಿದ್ದಾರೆ. ಇಬ್ರು ಕೂಡ ಶಿಷ್ಟರು ಏನ್ ಬಳಸ್ತಾರೋ ಅದೇ ನಿಜವಾಗಿ ಪ್ರಮಾಣ ಅಷ್ಟೇ. ಜಾಸ್ತಿ ವ್ಯಾಕರಣ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ವ್ಯಾಕರಣಕ್ಕೂ ಒಂದು ಮಿತಿ ಇದೆ ಅಂತ ಹೇಳಿದ್ದಾರೆ ಇಬ್ರು ಕೂಡ, 3 ಸಂಪ್ರದಾಯ ಪ್ರವರ್ತಕರು. ಅದನ್ನ ನಾವು ಮುಂದೆ ನೋಡೋಣ ಇನ್ನೊಂದು ಸಂದರ್ಭದಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತ. ಆದ್ರಿಂದ ಯಾರ್ಯಾರು ಶಿಷ್ಟರು ಜ್ಞಾನಿಗಳು ಇರ್ತಾರೋ ಅವರು ತಮ್ಮ ಕಾವ್ಯಗಳಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಅವರೇ ಪ್ರಮಾಣ ಅದಕ್ಕೆ. ಅದ್ರ ಮೇಲೆ ವ್ಯಾಕರಣದ ಆಕ್ಷೇಪ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ವ್ಯಾಕರಣ ಅಂದ್ರೆ ಏನು? ಆ ಸಮಾಜದಲ್ಲಿ ಆಗಿನ ಕಾಲದಲ್ಲಿ ಇರುವಂತ ಶಬ್ದಗಳನ್ನ ಬಳಸಿದ್ರು, ಅದಕ್ಕೆಲ್ಲ ಒಂದು ಪ್ರಮಾಣ ಅಷ್ಟೇ ವ್ಯಾಕರಣ. ಬೇರೆ ಬೇರೆ ಕಾಲದಲ್ಲಿ ಆಯಾಯ ಶಬ್ದಗಳನ್ನ ಅನೇಕ ದೇಶದಲ್ಲಿ ಬಳಸಿದ್ದುಂಟು. ಅಹನತ್ ಅಂತ ಬೇಕಾದಷ್ಟು ಕಡೆ ಬಳಸಿದ್ದಾರೆ. ಬಳಸಿದ್ಮೇಲೆ ಈ ವ್ಯಾಕರಣದ ಪ್ರಕಾರ ಇಲ್ಲ ಅಂದ್ರೆ ದೇಶಕ್ಕೆ ವ್ಯಾಕರಣ ಬೇರೆ ಬೇರೆ ಅಂತ ಆಗ್ಬಿಡತ್ತೆ. ಅದನ್ನ ಅಷ್ಟೊಂದಿದ್ದಾಗ ಅದು ಸಂಸ್ಕೃತ ವ್ಯಾಕರಣನೇ, ಬೇರೆ ವ್ಯಾಕರಣದ ಬಗ್ಗೆ ಹೋಗ್ಬಾರ್ದು. ಕನ್ನಡದಲ್ಲೊಂದು ಇಲ್ಲೊಂದು ಅಂದ್ರೆ ಅದು ಬೇರೆ ವಿಚಾರ ಆಗ್ಬಿಡುತ್ತೆ. ಸಂಸ್ಕೃತದ ವ್ಯಾಕರಣಗಳೇ ಬೇಕಾದಷ್ಟು ಇರೋದ್ರಿಂದ ಒಂದು ಅಷ್ಟೇ ಅಲ್ಲ, ಅವರೇ ಒಪ್ಪಿಕೊಂಡಿದ್ರಿಂದ, ಮೂಲ ಪಾಣಿನಿ ವ್ಯಾಕರಣದವರು ಒಪ್ಪಿಕೊಂಡಿರೋದ್ರಿಂದ ಇಲ್ಲಿ ಅಹನತ್ ಅನ್ನೋದು ತಪ್ಪಿಲ್ಲ, ಇನ್ನೊಂದ್ ಕಡೆ ಹಾಕೊಳ್ಬೇಕು. ಈ ತರದ ಕ್ರಮಗಳನ್ನ ವ್ಯಾಕರಣ ಅನುಸರಿಸ್ತಾರೆ. ಇಷ್ಟು ವಿಷಯ ಇಲ್ಲಿದೆ. ಅದ್ ಹೇಗ್ ಬರ್ದಿದ್ದಾರೆ ಅಂದ್ರೆ ಆ ವಾಕ್ಯವನ್ನು ಓದ್ತೀನಿ. ಅಧಿಪ್ರಭೃತಿಭ್ಯ ಶಪಃ ಇತಿ ವಿಕರಣಸ್ಯ ಲುಗ್ವಿಧಾನಾತ್ ಅಹನ್ನಿತ್ಯೇವ ಲಂಗಿರೂಪಂ ನತು ಅಹನದಿತಿ ಅಂತ ಬರೆದು, ತಥಾಪಿ ಅಹನತ್ ಇತಿ ಅನೇಕ ಸ್ಥಳೇಶು ಪ್ರಯುಕ್ತತ್ವಾತ್ ತನ್ನಿರ್ವಾಹಾಯ ಭ್ವಾದೇಹ ಆಕೃತಿಗಣತ್ವೇನ ತತ್ರಾಪಿ ಅಯಂ ಧಾತುರಸ್ತಿ ತಥೋ ಅಹನದಿತಿ ರೂಪಂ ಸಿದ್ಧ್ಯತಿ ಇತಿ ಜ್ಞೇಯಂ ಅಂತ ಬರ್ತಿದ್ದಾರೆ. ನಮ್ಗೆ ಇದಿರ್ಲಿ, ಇದು ವ್ಯಾಕರಣದ ವಿಶೇಷ ಅಧ್ಯಯನ ಮಾಡಿದಾಗ ನಮ್ಗೆ ಇನ್ನೂ ಸ್ಪಷ್ಟ ಆಗತ್ತೆ. ಆದ್ರೆ ಅಹನ್ ಅಂತ ಬಳಸ್ಬೇಕಾಗಿದ್ದು ಅಹನತ್ ಅಂತ ಹೇಗಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ, ಅಹನ್ ಅನ್ನೋದು ಯಾವ ಗಣದಲ್ಲಿ ಸೇರುತ್ತೋ ಅಹನತ್ ಅನ್ನೋದು ಇನ್ನೊಂದು ಗಣದಲ್ಲಿ ಸೇರುತ್ತೆ ವ್ಯಾಕರಣದಲ್ಲಿ. ಹಾಗಾಗಿ ಸರಿ ಇದೆ. ಯಾಕಂದ್ರೆ ಆಕೃತಿ ಗಣ ಅಂತ ಕರಿತೀವಿ. ಆಕೃತಿ ಗಣ ಅಂದ್ರೆ ಯಾವ್ದು ಯಾವ ತರ ಕಾಣುತ್ತೋ ಅದನ್ನ ಆ ಕಡೆ ಜೋಡಿಸ್ಕೊಳ್ತಾ ಹೋಗ್ಬೇಕು ಆ ಶಬ್ದಗಳನ್ನ. ಇದನ್ನ ವ್ಯಾಕರಣದಲ್ಲಿ ನಾವು ಅನೇಕ ಕಡೆ ಕಂಡಿರೋದ್ರಿಂದ ಸರಿ ಇದೆ ಅಂತ ಇದು. ಇನ್ನು ಮುಂದಿನ ಟಿಪ್ಪಣಿಲಿ ಏನ್ ಬರ್ತಿದ್ದಾರೆ, ಛಲಾರಿ ಟಿಪ್ಪಣಿಲಿ, ಕೃಷ್ಣ ಅಂತ ಯಮುನಾ ನದಿಗೆ ಏನಕ್ಕೆ ಹೆಸರು ಅಂದ್ರೆ ಕೃಷ್ಣ ವರ್ಣತ್ವೇನ ಕೃಷ್ಣ ನಾಮ್ನ್ಯಾಹ ಅಂತ ಬರ್ತಿದ್ದಾರೆ. ಮೊದಲನೇ ಕೃಷ್ಣ ಬಣ್ಣ ಇತ್ತು, ಅದರಿಂದ ಅವಳಿಗೆ ಕೃಷ್ಣ ಅಂತ ಹೆಸರು, ಕಪ್ಪು ಬಣ್ಣ ಅಂತ ಅರ್ಥ. ಇನ್ನು ಕಾಳಿಯ ಅಂದ್ರೆ ಕಾಳಿಯ ನಾಗ ಅಂತ ಬರೆದ್ರು, ನಾಗ ಅದು ಸರ್ಪ ಅಂತ ಹಿಂದೆ ಬರೆದ್ರು, ಇಲ್ಲಿ ನಾಗ ಅಂತ ಬರ್ದಿದ್ದಾರೆ. ತ್ಯಕ್ತ್ವ ಅಂದ್ರೆ ಬಹಿರ್ನಿಷ್ಕಾಸ, ಇದು ಅದೇ ಅರ್ಥ. ಇನ್ನೊಂದು ಅಂಶ ಬರ್ದಿದ್ದಾರೆ ಇಲ್ಲಿ ಕಾಳಿಯ ಕಾಳೀಯ ನೋಡಿ,
ಅದೆಷ್ಟು ಚೆನ್ನಾಗಿ ತಗೋತಾರೆ. ಇವ್ರಿಗೆ ಇನ್ನೊಂದು ಹೊಳಿತು, ಹಿಂದಿನ ಟಿಪ್ಪಣಿಕಾರರಿಗೆ ಅಹನತ್ ಅಹನ್ ಇದ್ರ ಬಗ್ಗೆ ಹೊಳಿತು. ಇವ್ರಿಗೇನ್ ಹೊಳಿತು ಅಂದ್ರೆ ಕಾಳೀಯ ಅಂತ ಭಾಗವತದಲ್ಲಿ ಪ್ರಯೋಗ ಮಾಡ್ತಾರೆ. ಅಲ್ಲಿ ದೀರ್ಘ ಶಬ್ದ ಇದೆ. ಇದು ಹೇಗಾಯ್ತು ಅಂದ್ರೆ ಕೈಕೇಯಿ ಅಂತಾನೋ ಕೈ ಅಂತಾನೋ ಅಂತ. ರಾಮಾಯಣದಲ್ಲಿ ತೆಗೆದು ನೋಡಿದ್ರೆ ಕೈ ಅಂತ ಶಬ್ದ ಸಿಗತ್ತೆ ಕೆಲವು ಕಡೆ. ನಾವ್ ಹಿಡಿದು ಕೈಕೇಯಿ ಅಂತ ಹೇಳ್ತಾ ಇರ್ತೀವಿ. ಕೈ ಅಂತ ಅನೇಕ ಕಡೆ ಬಳಸ್ತಾರೆ. ಯಾಕೆ ಸರಿ? ಇದನ್ನು ವ್ಯಾಕರಣದವರೇ ತೀರ್ಮಾನ ಮಾಡ್ಬೇಕು, ಬೇರೆಯವ್ರ ಕೈಲಾಗಲ್ಲ, ಸಾಧ್ಯ ಇಲ್ಲ. ಇಲ್ಲೇನ್ ಮಾಡಿದ್ದಾರೆ ಕೊನೆಗ್ ನೋಡಿ, ಕೊನೆಯ ಒಂದು 3 ಲೈನು, ನನು ಭಾಗವತೆ ಕಾಲೀಯಂ ಇತ್ಯುಕ್ತತ್ವಾತ್ ಕಾಲೀಯಂ ಇತಿ ಕಥಂ. ಕಾಲೀಯ ಅಂತ ಅಲ್ಲಿ ಬಳಸ್ತಾರೆ ಭಾಗವತಲ್ಲಿ. ನೀವು ಕಾಲಿಯ ಅಂತ ಹ್ರಸ್ವ ಹೇಳ್ತೀರಿ, ದೀರ್ಘ ಹೇಳಿಲ್ಲ ಯಾಕೆ? ಇತಿ ಚೇತ್ ಕಾಲಿಯ ನಾಮ ಇತ್ಯಪಿ ಪ್ರಯೋಗ. ಅಲ್ಲೇ ಪ್ರಯೋಗಗಳು ಇದೆ, ಹ್ರಸ್ವನೂ ಇದೆ, ದೀರ್ಘನೂ ಇದೆ, ಕೈ ಅಂತಾನೂ ಇದೆ, ಕೈಕೇಯಿ ಅಂತಾನೂ ಇದ್ದ ಹಾಗಿದೆ. ಇದು ಹೇಗೆ ಅರ್ಥ ಮಾಡ್ಕೊಬೇಕು ಇದ್ರ ಬಗ್ಗೆ ಅಂದ್ರೆ, ಶಾಸ್ತ್ರದಲ್ಲಿ 2 ಶಬ್ದ ಇದೆ. ಒಂದು ಪುರುಷ ಶಬ್ದ, ಇನ್ನೊಂದು ಹನುಮಾನ್ ಶಬ್ದ. ಪೂರುಷ 2 ಇದೆ, ತಪ್ಪಿಲ್ಲ. ಹನುಮಾನ್ ಅಂತ 2 ಇದೆ, ತಪ್ಪಿಲ್ಲ. ಹಾಗೆ ಕೈಕೇಯಿ ಅಂತಿದೆ. ಹಾಗೆ ಕಾಲೀಯ ಈ ತರ ಸಂಸ್ಕೃತದಲ್ಲಿ ಇದು ಕಾಮನ್, ಈ ತರ ವ್ಯವಹಾರಗಳು, ಅದನ್ನ ತಪ್ಪಿಲ್ಲ ಅಂತ ಇಷ್ಟು ಇದಕ್ಕೆ ಉತ್ತರ ಕೊಡ್ತಾರೆ. ಈ ತರ ಒಂದು ಮಣಿಮಂಜರಿ ಆದ್ರೂ ಕೂಡ ಎಷ್ಟು ವಿಷಯಗಳನ್ನ ಹಾಕ್ಬಿಟ್ಟಿದ್ದಾರೆ ಅಂದ್ರೆ, ಒಂದು ನಾವ್ ಅನ್ಕೋಬಹುದು ಮೊದಲನೇ ಗ್ರಂಥ ಮಣಿಮಂಜರಿ ಓದ್ಬೇಕು ಅಂತ, ಆದ್ರೆ ಇದು ತುಂಬಾ ಕಷ್ಟ ಇದೆ. ಇದು ಓದ್ಬೇಕು ಅಂದ್ರೆ ಅವನೊಂದು 8 ವರ್ಷ ಓದಿರ್ಬೇಕು ಗುರುಕುಲದಲ್ಲಿ. ಅವ್ನು ಓದಿದ್ರೆ ಅವನಿಗೊಂದಿಷ್ಟು ವ್ಯಾಕರಣದ ಪರಿಚಯ, ತರ್ಕದ ಪರಿಚಯ, ಆ ಹಿನ್ನೆಲೆಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲ ಭಾಗವತನಾದ್ರೂ ನೋಡಿರ್ಬೇಕು, ವ್ಯಾಕರಣ ಶಾಸ್ತ್ರ ಅಧ್ಯಯನ ಆಗ್ಬೇಕು, ತರ್ಕಶಾಸ್ತ್ರ ಅಧ್ಯಯನ ಆಗ್ಬೇಕು. ಯಾಕೆಂದ್ರೆ ತರ್ಕ ಅಂದ್ರೆ ಒಂದ್ ಕಡೆ ಹೇಳಿದ್ರು, ಒಂದು ದೋಷ ಹೇಳಿದೆ, ಅದು ಸಮಾಪ್ತ ಪುನರಾತತ್ವ ಒಂದು ದೋಷ ಬರುತ್ತೆ. ಅದು ಎಲ್ಲಿ ಅಂದ್ರೆ ತರ್ಕಶಾಸ್ತ್ರದ 3ನೇ ಗ್ರಂಥನೂ 4ನೇ ಗ್ರಂಥವಾಗಿ ಓದ್ತೀವಿ. ನ್ಯಾಯ ಸಿದ್ಧಾಂತ ಮುಕ್ತಾವಳಿ ಅಂತ ಒಂದು ಗ್ರಂಥ ಓದ್ತೀವಿ. ಅಲ್ಲಿ ಬರೋ ವಿಷಯ ಅದು. ಅದನ್ನ ಈ ಮಣಿಮಂಜರಿಯಲ್ಲಿ ವ್ಯಾಖ್ಯಾನದಲ್ಲಿ ಸೇರಿಸಿದ್ದಾರೆ ಅಂದ್ರೆ ಇವ್ರ ಪಾಂಡಿತ್ಯ ಏನಿರ್ಬೇಕು ಒಂದು. ಮತ್ತೆ ಈ ಮಣಿಮಂಜರಿ ಓದೋರ್ಗೆ, ಅಧ್ಯಯನ ಮಾಡೋರು ಏನಿದೆ ಅವ್ರು ಇದೆಲ್ಲ ತಿಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಣಿಮಂಜರಿ ಕಾವ್ಯದಲ್ಲೇ ಇಷ್ಟು ವಿಷಯ ಅಂದ್ರೆ, ಇನ್ನು ಮಧ್ವವಿಜಯ, ಇನ್ನು ಮಹಾಭಾರತ ತಾತ್ಪರ್ಯನಿರ್ಣಯ, ಅಲ್ಲಿ ವಾದಿರಾಜರ ಟಿಪ್ಪಣಿ ಇದೆ ಮಹಾಭಾರತ ತಾತ್ಪರ್ಯನಿರ್ಣಯಕ್ಕೆ, ಇನ್ನು ಎಷ್ಟು ಸೊಗಸಾದ ವ್ಯಾಖ್ಯಾನವನ್ನು ಅವ್ರು ಮಾಡಿರ್ತಾರೆ. ಈ ತರದ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ. ಅದೇ ನಾವಿದ್ ಎಷ್ಟು ವ್ಯಾಕರಣ ಶಾಸ್ತ್ರ ಓದಿದ್ರು ಇದಕ್ಕೆ ಪರಿಹಾರ ಹೇಳಿಕ್ ಕಷ್ಟ. ನಾವ್ ಓದಿರ್ಬೋದು, ಹನ್ನೊಂದು ಚೆನ್ನಾಗಿ ಗೊತ್ತಿರತ್ ನಮ್ಗೆ, ಇಲ್ಲಿ ಹೇಳಿ ಇದಕ್ಕೆ ಉತ್ತರ ಹೇಳಿ ಅಂದ್ರೆ ಕಷ್ಟ. ನಮ್ಮ ಸಿದ್ಧಾಂತ ಸಮರ್ಥನೆ ಮಾಡ್ಲಿಕ್ಕೆ ಕಷ್ಟ. ಅದಕ್ಕೆ ಒಂದು ವಿಶೇಷವಾದ ಅಧ್ಯಯನ ಬೇಕು. ಅದೆಲ್ಲ ಅಧ್ಯಯನ ನಮ್ಮ ಶಾಸ್ತ್ರಗಳನ್ನು ಓದಿದ್ರೆ ಮಾತ್ರ ಸಿಗುತ್ತೆ. ಈ ತರ ಜಯತೀರ್ಥರು ಅನೇಕ ಕಡೆ ಆಚಾರ್ಯರ ಪ್ರಯೋಗ ಸಮರ್ಥನೆ ಮಾಡ್ತಾರೆ. ಜಯತೀರ್ಥರ ಪ್ರಯೋಗನೂ ಕೆಲವು ಕಡೆ ತಪ್ಪಲ್ವಾ ಅನ್ನೋದು ಇದೆ. ನಾವು ನಿನ್ನೆ ದಿವಸನೂ ಸುಧಾಪಡದಲ್ಲಿ ನೋಡಿದ್ವಿ. ಅದನ್ನೆಲ್ಲ ಇನ್ನೂ ವ್ಯಾಖ್ಯಾನಕಾರರು ಬಿಡಿಸ್ತಾ ಹೋಗ್ತಾರೆ. ನಮ್ ಜವಾಬ್ದಾರಿ ಎಲ್ಲಾಗ್ಬಿಡತ್ ಕೊನೆಗೆ ಅಂದ್ರೆ, ನೀವು ತರ್ಕ ಓದಿ, ವ್ಯಾಕರಣ ಓದಿ, ಏನ್ ಬೇಕಾದ್ರೆ ಬೇರೆ ಶಾಸ್ತ್ರಗಳನ್ನ ಓದಿ, ನಿಮ್ಮ ಸಿದ್ಧಾಂತಕ್ಕೆ ಬಂದಾಗ ಆ ಶಬ್ದಗಳು ಸರಿ ಇದೆಯಾ ಇಲ್ವಾ, ಬಹುವೆ ಅನ್ನೋ ಶಬ್ದ ಸರಿ ಇದೆಯಾ ಇಲ್ವಾ ಅದನ್ನ ಹೇಳ್ಬೇಕು. ಅದಕ್ಕೆ ನಾವೇನ್ ಅನ್ಕೊಂತೀವಿ, ಹೇಗಿದ್ರು ಇಲ್ಲೊಂದ್ ಗಣ ಬೇರೆ ಸೇರ್ಸಿದ್ದಾರೆ, ಅಲ್ಲೂ ಇನ್ನೊಂದ್ ಗಣಕ್ ಹಾಕೊಂಡ್ಬಿಡೋಣ ಅಂತ ತಕ್ಷಣ ಅಲ್ಲಿ ಹೊಳಿಯತ್ತೆ ಚೂರು. ಅದು ನಿಜವಾಗಿ ಏನು ಉತ್ತರ ಅದಕ್ಕೆ ಅನ್ನೋದನ್ನ ಅಲ್ಲಿ ಟಿಪ್ಪಣಿ, ವಾಯುಸ್ತುತಿಗೆ ಅನೇಕ ಟಿಪ್ಪಣಿಗಳಿದೆ, ಅಲ್ಲಿ ಏನಾದ್ರು ಬರ್ದಿದಾರ ಅನ್ನೋ ವಿಷಯವನ್ನು ನೋಡ್ಬೇಕು. ಯಾಕಂದ್ರೆ ಒಂದು ದೊಡ್ಡ ಸಭೆಯಲ್ಲಿ ಹೀಗೆ ತೆಗೆದು ಬಿಟ್ರು, ಅಷ್ಟೊಂದು ಪ್ರತಿನಿತ್ಯ ವಾಯುಸ್ತುತಿ ಪಾರಾಯಣ ಮಾಡ್ತೀರಿ, ಅದು ಅವೈಯಾಕರಣ, ವ್ಯಾಕರಣ ವಿರುದ್ಧ ಪ್ರಯೋಗಗಳಿವೆ, ಅಲ್ಲಿ ಸರಿ ಇಲ್ಲ ಕಾವ್ಯ ಅಂತ. ಆತರ ಆಕ್ಷೇಪ ಬಂದಾಗ ಉತ್ತರ ಕೊಡ್ಲಿಕ್ಕೆ ರೆಡಿ ಇರ್ಬೇಕು. ಈ ತರ ಇದೆ. ಮುಂದೆ ಇನ್ನೂ ಹಲವು ವಿಷಯಗಳಿದೆ, ಅದನ್ನ ಮುಂದಿನ ವಾರದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ. ಧನ್ಯವಾದ ಗುರುಗಳೇ. ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.